ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಗಂಗೂಳಿ. ಮಂಗಳೂರು ಗಲಭೆ ಪ್ರಕರಣದಲ್ಲಿ ಸಿಎಂ ದಿಕ್ಕು ತಪ್ಪಿಸಿದ್ರ ಕೆಂಪಯ್ಯ. ಎಸ್ಪಿ ಡಿಜಿಪಿ ಬದಲಾಯಿಸಿ ಗಲಭೆ ಹೆಚ್ಚಾಗುವಂತೆ ಮಾಡಿದ್ರ. ಜೈಲು ಗಲಾಟೆಯಲ್ಲಿ ಕೆಂಪಯ್ಯ ಸರ್ಕಾರದ ದಿಕ್ಕನ್ನ ತಪ್ಪಿಸಿದ್ದೇಕೆ? ಗುಪ್ತಚರ ವೈಫಲ್ಯದ ಬಗ್ಗೆ ಕೆಂಪಯ್ಯ ವಿರುದ್ಧ ಸಿದ್ದು ಹರಿಹಾಯ್ದಿದ್ದೇಕೆ? ಇದುವೇ ಈ ಹೊತ್ತಿನ ವಿಶೇಷ. ಎಂ.ಎನ್. ರೆಡ್ಡಿ ಹೋದ್ರು, ಕೆಂಪಯ್ಯ ಯಾವಾಗ? ಗುಪ್ತಚರ ಇಲಾಖೆ ವೈಫಲ್ಯದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳು ಸಂಭವಿಸ್ತಾ ಇದೆ. ಇದರಿಂದ ಈ ಭಾಗದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟು ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಕೋಮು ಸಾಮರಸ್ಯ ಹಾಳಾಗಿದ್ದು ಇದಕ್ಕೆಲ್ಲ ಗುಪ್ತಚರ ಇಲಾಖೆಯ ವೈಫಲ್ಯ ಕಾರಣ ಅನ್ನೋ ಆರೋಪನೂ ಸಹ ಇದೆ. ಆದರೆ ವಿಪರ್ಯಾಸ ಅಂದ್ರೆ ರಾಜ್ಯದಲ್ಲೀಗ ಗೃಹ ಸಚಿವರು ಇಲ್ಲ. ಪರಮೇಶ್ವರ್ ರಾಜೀನಾಮೆ ನೀಡಿದ ಬಳಿಕ ಗೃಹ ಸಚಿವ ಖಾತೆ ಸಿಎಂ ಸಿದ್ದರಾಮಯ್ಯನವರ ಕೈಯಲ್ಲಿದೆ. ನಿವೃತ್ತ ಐಪಿಎಸ್ ಅಧಿಕಾರಿ ಕೆಂಪಯ್ಯ ರಾಜ್ಯ ಗೃಹ ಇಲಾಖೆಯ ಸಲಹೆಗಾರರಾಗಿದ್ದಾರೆ. ಇವರು ಸಿಎಂ ಸಿದ್ದರಾಮಯ್ಯಗೆ ಅದೇನು ಸಲಹೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ಕಾನೂನು ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಇಂಥ ಸಮಯದಲ್ಲಿ ಕೆಂಪಯ್ಯ ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ಕಾಂಗ್ರೆಸ್ನ ಮುಖ್ಯ ಸಚೇತಕ ಐವನ್ ಡಿಸೋಜಾ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ JDSನ ರಾಜ್ಯ ವಕ್ತಾರ ರಮೇಶ್ ಬಾಬು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ವಿಧಾನಸೌಧದಿಂದ ಬಿಜೆಪಿಯ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಸಹ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಈ ಚರ್ಚೆನ ಮುಂದುವರಿಸಲು ಮುಖ್ಯವಾಗಿ ಐವನ್ ಡಿಸೋಜಾ ಅವರೇ, ಈಗ ಸರ್ಕಾರ ಮಹಾಭಾಗ್ಯಗಳನ್ನು ಕೊಟ್ಟು ಕರಾವಳಿ ಜಿಲ್ಲೆಗೆ ಒಂದು ಕೋಮುಗಲಭೆಯ ಭಾಗ್ಯ ಕೊಟ್ಟಿದೆ. ಇದಕ್ಕೆ ನಿಮ್ಮ ಭದ್ರತಾ ವೈಫಲ್ಯ ನೇರ ಕಾರಣ ಅಂತ ಹೇಳುವಂಥದ್ದು ಜನರ ಆರೋಪ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಕರಾವಳಿ ಭಾಗದಲ್ಲಿ ಕೋಮು ಗಲಭೆ ಏನು ಹೊಸದಾಗಿ ಈ ವರ್ಷವೇ ಹುಟ್ಟಿದ್ದು ಅಂತ ಅಲ್ವೇ ಅಲ್ಲ. ಅನೇಕ ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ಪದೇ ಪದೇ ಒಂದು ವರ್ಗ ಜನ ಅದು ಮಾಡ್ತಾ ಇದ್ದಾರೆ. ಅದು ಅವರಿಗೊಂದು ರೂಢಿಯಾಗಿಬಿಟ್ಟಿದೆ. ಆದರೆ ಯಾರು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅವರ ಮೇಲೆ ಮಾತ್ರ ಇಷ್ಟು ದೊಡ್ಡ ಕ್ರಮ ಈ ವರ್ಷ ಏನು ಆ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ, ಕ್ರಮ ತೆಗೆದುಕೊಂಡಿದ್ದಾರೆ, ಇಷ್ಟು ದೊಡ್ಡ ಮಟ್ಟದ ಕ್ರಮ ಆಗಿರಲಿಲ್ಲ. ಎಲ್ಲಿಯೋ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಈ ಏನು ಕೋಮುಗಲಭೆ ಮಾಡುವವರು ಒಂದು ಪ್ರಯೋಗಶಾಲೆ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೋಮುಗಲಭೆಯನ್ನು ಮಾಡಲಿಕ್ಕೆ ಇದು ಏನು ಅವರು ಏನು ಪ್ರಯೋಗಶಾಲೆ ಅಥವಾ ಅವರ ಏನು ಹೇಳ್ತಾರೆ ಅದಕ್ಕೆ ಬೇಹುಗಾರಿಕೆ ವೈಫಲ್ಯ ಅಂತ ಹೇಳುವುದು ಸರಿಯಲ್ಲ. ಮತ್ತೇನಂತ ಹೇಳಬೇಕು? ಅದು ನಮ್ಮ ಜಿಲ್ಲೆಯಲ್ಲಿ ಇದೇನು ಹೊಸ್ತಲ್ಲ. ನಮ್ಮ ಜಿಲ್ಲೆಯಲ್ಲಿ ಪದೇ ಪದೇ ಮಾಡ್ತಾ ಇರುವಂಥದ್ದು. ಆದರೆ ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ಅಂಥೇಳಿ ಅವರ ಮನಸ್ಸಿನಲ್ಲಿದ್ದಂಥ ಭಾವನೆಗಳನ್ನು ಹೇಗೆ ಹಿಡಿಯಲಿಕ್ಕೆ ಸಾಧ್ಯ? ಒಬ್ಬ ಕಳ್ಳನಿಗೆ ಕಳ್ಳತನ ಮಾಡಿದ ಮೇಲೆ ಇವನೇ ಕಳ್ಳ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹಿಡಿಲಿಕ್ಕಾಗತ್ತೆ. ಆದರೆ ಈ ಕೋಮು ಭಾವನೆ ಮಾಡ್ತಕ್ಕಂಥ ಅದಕ್ಕಿಂತಲೂ ಡೇಂಜರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕೋಮು ಭಾವನೆ ಹೇಗೆ ಅಂತ ಹೇಳಿದ್ರೆ ಮಾತಾಡ್ತಾ ಇರುವಾಗ ಜನರನ್ನು ಪ್ರಚೋದನೆ. ಹೌದು ಸ್ವಾಮಿ, ನಿಮ್ಮ ಪೊಲೀಸರೆಲ್ಲ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? ಸರ್ಕಾರ ನಿಮ್ ಕೈಯಲ್ಲಿಲ್ವಾ? ಅಧಿಕಾರಿಗಳು ನಿಮ್ ಕೈಯಲ್ಲಿಲ್ವಾ? DC ನಿಮ್ಮ ಕೈಯಲ್ಲಿಲ್ವಾ? SP ಕೈಯಲ್ಲಿಲ್ವಾ? ಯಾರಿಲ್ಲ, ಎಲ್ಲ ಮಲ್ಕೊಂಡಿದ್ದಾರೆ ಮನೆಯಲ್ಲಿ. ಎಲ್ಲ ಇದ್ರೂ ಕೂಡ ನಾನು ಅವರ ಏನು ಅವರಿಗೆ ಮಾಹಿತಿ ಸಂಗ್ರಹ ಮಾಡಲು ವೈಫಲ್ಯ ಆಗಿದೆ ಅಂತೇಳಿ M.N. ರೆಡ್ಡಿಯನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅಲ್ವೇ ಅಲ್ಲ. ನಮ್ಮಲ್ಲಿ ಕೋಮು ಗಲಭೆ ಆಗುವಂಥದ್ದು ಒಬ್ಬರಿಗೆ ಒಂದು ಬಸ್ಸಿ ಕಲ್ಪಿಸಿ ಸ್ಟಾರ್ಟ್ ಆಗುತ್ತೆ. ಇರ್ಬೋದು ಬೇರೆ ಬೇರೆ ಕಾರಣಗಳು ಒಟ್ಟು ಸೇರಿ. ಅಲ್ಲ ಸ್ವಾಮಿ, ಮಂಗಳೂರು ಹೊತ್ತಿ ಉರಿತಾ ಇದೆ, ಅವರು ಪ್ಯಾರಿಸ್ ಅಲ್ಲಿ ಕೂತಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅದು ಅವರ ಕರ್ತವ್ಯದಲ್ಲಿ ಲೋಪ ಆಗಿದ್ರೆ ನಾನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಆದರೆ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಅವರ ಏನು ಗುಪ್ತಚರ ವೈಫಲ್ಯದಿಂದ ಆಗಿದೆ. ಗುಪ್ತಚರ ಬೇಡ ಹಂಗಾದ್ರೆ. ಅದು ಇದ್ರೂ ಕೂಡ ನಮ್ಮಲ್ಲಿ ಯಾರು ಗಲಾಟೆ ಮಾಡ್ತಾರೆ ಯಾರು ಮಾಡ್ತಾರೆ ನಮ್ಗೆ ಎಲ್ರಿಗೂ ಗೊತ್ತಿದೆ. ಇಟ್ಸ್ ಎ ಬ್ಲಾಕ್ ಅಂಡ್ ವೈಟ್ ಆಗಿದೆ. ಅದು ನಮ್ಮಲ್ಲಿ ಕ್ರಮ ತಗೊಳ್ಳಿಕ್ಕೆ ಭಯನ ಅವ್ರ ಬಗ್ಗೆ ತಗೊಳ್ಳುವಾಗ ಅಡ್ಡಿ ಬರ್ತಾರಲ್ಲ. ಯಾರು ಬರ್ತಾರೆ? ಯಡಿಯೂರಪ್ಪ ಏನು ಹೇಳಿದ್ದಾರೆ, ಯಾರನ್ನಾದ್ರೂ ಬಂಧಿಸಿದ್ರೆ ಇಡೀ ರಾಜ್ಯ ಬೆಂಕಿ ಉರಿಯುತ್ತದೆ. ಅಲ್ರಿ, ಅವ್ರು 1000 ಹೇಳ್ತಾರೆ, ನೀವು ನಿಮ್ಮ ಆಕ್ಷನ್ ಹೇಳಿ. ಬೆಂಕಿ ಉರಿಯುತ್ತದೆ. ಅದು ಮಾತ್ರ ಅಲ್ಲ, ಬೇರೆಯವರಿಗೆ ಯಾರಾದ್ರೂ ಹಿಂದೂ ಸಂಘಟನೆಯವರಿಗೆ ನೀವೇನಾದ್ರೂ ಮುಟ್ಟಿಸಿದ್ರೆ ನಾವು ಬೆಂಕಿ ಹಚ್ತೇವೆ. ಈ ತರದ ಮಾತುಗಳೇ ಇವತ್ತು ಅಲ್ಲಿ ಈ ಕೋಮು ಗಲಭೆ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗಿದೆ. ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾವುದೇ ರಾಜಕಾರಣಿಗಳು ಕೈ ಹಾಕೋದಿಲ್ಲ, ಯಾವುದೇ ಧಾರ್ಮಿಕ ಸಂಘಟನೆಯ ಮುಖ್ಯಸ್ಥರು ಕೈ ಹಾಕೋದಿಲ್ಲ. ಇಂಥವರಿಗೆ ಹದ್ದಬಸ್ತಿಗೆ ತನ್ನಿ ಅಂತ ಹೇಳುವಂಥದ್ದು ನೇರವಾಗಿ ಹೇಳೋದ್ರ ಬದಲು 144 ಇದ್ದಾಗಲೂ ರಾಜಕಾರಣಿಗಳೇ ಹೋಗಿ ಪ್ರತಿಭಟನೆ ಮಾಡ್ತಾರೆ. ಈಗ ನೀವು ಎಲ್ಲಿ ಅನಿಲ್ ಕುಮಾರ್ ಕಟೀಲ್ ಅಂತ ಬಂಧಿಸಿದ್ರೆ, ಶೋಭಾ ಕರಂದ್ಲಾಜೆ ಬಂಧಿಸಿದ್ರೆ ಹೇಳ್ತಾರೆ ನೋಡಿ ಅದು ರಾಜಕೀಯವಾಗಿರ್ತಕ್ಕಂಥ ಪಿತೂರಿ ಮಾಡ್ತಾರೆ ನಮ್ಮ ಮೇಲೆ, ನಾವು ಹೋಗೋದು ಬೇಡವಾ, ನಮ್ಗೆ ಹಕ್ಕಿಲ್ವಾ ಕೇಳುವಂತದ್ದು, ಎಷ್ಟು ದಿವಸ ಸಹಿಸ್ಲಿ ಅಂತೇಳೋ ಮಾತನ್ನ. ಸರಿ, ಅವ್ರು ಏನಕ್ಕೆ ಬಂದ್ರು? ಒಂದ್ ನಿಮಿಷ, ಇವರು ಶಂಡರು ಮುಂಡರು ಅಲ್ಲ ಸ್ವಾಮಿ, ಅವ್ರು ಯಾಕೆ ಬಂದಲ್ಲಿ ಪ್ರತಿಭಟನೆ ಮಾಡಿದ್ರು?
ಅಲ್ಲ ನಾನು ಹೇಳುವಂತ ಪ್ರತಿಭಟನೆ ಮಾಡಿದ್ದು ಒಂದು ಕೊಲೆ ಆಯ್ತು ಅಂತ. ಕೊಲೆ ಏನಕ್ಕಾಯ್ತು? ಗಲಭೆಯಿಂದಾಗಿ ಕೊಲೆ ಆಯ್ತು ಅಂತ ಹೇಳಿ ನಾನು ಕೇಳ್ತಾ ಇರೋದು ಗಲಭೆ ಏನಕ್ಕಾಯ್ತು ಅಂತ. ಕಾನೂನು ಸುವ್ಯವಸ್ಥೆ ಹೇಗೆ ಕಾಪಾಡಬೇಕು ವಿನಾಯಕ್? 144 ಇದೆ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಸರ್ಕಾರ ಎಲ್ಲರೂ ಒಟ್ಟು ನೋಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ನಂಬರ್ 355 ಅಂತ ಇದೆ. ಸರಿ ಗೊತ್ತು, ಆರ್ಟಿಕಲ್ ನಂಬರ್ 355 ಅಂತ. ಒಂದು ರಾಜ್ಯ ಸರ್ಕಾರ ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ವಿಫಲರಾದ್ರೆ ಫಸ್ಟ್ ಒಂದು ನೋಟಿಸ್ ಕೊಡ್ತಾರೆ ನಿಮಗೆ, ನಿಮ್ಮ ಸರ್ಕಾರವನ್ನ ಯಾಕೆ ವಜಾ ಮಾಡಬಾರ್ದು ಅಂತ. ಈಗ ಭದ್ರತಾ ವೈಫಲ್ಯ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನೀವೇ ಒಪ್ಕೋತಾ ಇದ್ದೀರಾ ಇದರಲ್ಲಿ. ಭದ್ರತಾ ವೈಫಲ್ಯ ಆಗುವಂಥದ್ದು ಹೇಗೆ ಸಾಧ್ಯ ಇದೆ? ಭದ್ರತಾ ವೈಫಲ್ಯ ಆಗುವಂಥ ಪ್ರಶ್ನೆನೇ ಇಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಗೃಹ ಖಾತೆಯನ್ನು ನಿರ್ವಹಿಸ್ತಾರೆ, ಭದ್ರತಾ ಸಲಹೆ ಅಲ್ಲ ಇನ್ನೊಂದ್ಸಲ ಹೇಳಿ, ಯಾರು ನಿರ್ವಹಿಸ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇದ್ದಾರೆ ಈಗ ಆಸ್ ಆನ್ ಟುಡೇ. ಅದೇ ರೀತಿ ಅಷ್ಟು ಟೈಮ್ ಇಲ್ಲಿ ಭದ್ರತಾ ಸಲಹೆಗಾರರು ಇದ್ದಾರೆ. ಭದ್ರತಾ ಸಲಹೆಗಾರರು ಏನ್ ಮಾಡಿದ್ರು ಅಂತ ಎಲ್ಲರೂ ಒಟ್ಟು ಸೇರಿ ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಅದೇ ನೋಡ್ತಾ ಇದೀವಲ್ಲ ಹೆಂಗೆ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ರು ಅಂತ. ಅಲ್ಲ ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡಿದ್ರು? ಈಗ ಜೈಲಲ್ಲಿ ಹೆಂಗ್ ಕಾಪಾಡಿದ್ರು, ಮಂಗಳೂರಿನಲ್ಲಿ ಹೆಂಗ್ ಕಾಪಾಡಿದ್ರು? ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆದು ಕೂಡಿಸಿ ಪ್ರಶ್ನೆ ಕೇಳ್ತಾ ಇರೋದು. ಆರ್ಟಿಕಲ್ 355 ಇನ್ವೋಕ್ ಮಾಡತಕ್ಕಂತ ಪ್ರಶ್ನೆ ಆ ಮಟ್ಟಿನ ವೈಫಲ್ಯಗಳು ನಮ್ಮ. ಯಾಕೆ ಸ್ವಾಮಿ ಸೀರಿಯಲ್ ಚರ್ಚೆಟಕ್ ಆದಾಗ ನೀವು UPA ಗವರ್ಮೆಂಟ್ ಪ್ರೆಷರ್ ಮಾಡಿ ಕೊಟ್ಟಿಲ್ವ ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ಆರ್ಟಿಕಲ್ 355 ಅಂಡರ್ ನೋಟಿಸ್ ಕೊಟ್ಟು ಕೇಳಿದ್ದೇವೆ. ದಟ್ ಈಸ್ ಅಟ್ಯಾಕ್ ಆನ್ ಎ ಕಮ್ಯುನಿಟಿ, ಎಂಟೈರ್ ಕಮ್ಯುನಿಟಿ ಮೇಲೆ ಆಗ್ತಾ ಇದೆ. ಒಂದು ಸಮುದಾಯವನ್ನ ಕಾನ್ಸ್ಟಿಟ್ಯೂಷನಲ್ ಆಗಿ ಅವರನ್ನ ಮೂಲೆ ಗುಂಪು ಮಾಡಲಿಕ್ಕೆ ಅವರ ಪ್ರಾರ್ಥನಾ ಮಂದಿರಗಳ ಮೇಲೆ ಅಟ್ಯಾಕ್ ಆಯಿತು. ನಾಟ್ ಎನ್ ಇಂಡಿವಿಜುವಲ್ ಪರ್ಸನ್, ಇಟ್ ಈಸ್ ಅಟ್ಯಾಕ್ ಆನ್ ಎ ಕಮ್ಯುನಿಟಿ. ಆ ಧರ್ಮದ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಎಸ್ ರಮೇಶ್ ಬಾಬು ಅವರೇ, ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಅವರು ಐವನ್ ಡಿಸಾಜ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ, ಬಟ್ ಏನ್ ಮಾಡೋದು, ಕೆಲವರು ಗಲಾಟೆ ಮಾಡ್ತಾರೆ, ಏನ್ ಮಾಡಕ್ಕಾಗ್ತದೆ ಅಂತ ಅವರ ಅಸಹಾಯಕತೆಯನ್ನ ಹೇಳ್ತಾ ಇದ್ದಾರೆ. ಕೆಲವು ಅಂಶಗಳನ್ನ ಮಾತಾಡ್ತಾ ಅವ್ರು ಹೇಳಿದ್ರು. ನಳಿನ್ ಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಯಡಿಯೂರಪ್ಪರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಶೋಭಾ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ನಿಜ, ಬೀಯಿಂಗ್ ಎ ಪಾರ್ಲಿಮೆಂಟೇರಿಯನ್ಸ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಕಾನೂನನ್ನು ಮೀರಿ ನಡ್ಕೊಂಡಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಏನಕ್ಕೆ ಆ್ಯಕ್ಟ್ ಮಾಡಲಿಲ್ಲ, ಏನಕ್ಕೆ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡುವಂಥ ಕ್ರಮವನ್ನು ತಗೊಳ್ಳಿಲ್ಲ. ಬಹುತೇಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3ನೇ ಗೃಹ ಮಂತ್ರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಜಾರ್ಜ್ ಅವರು 1ನೇ ಗೃಹ ಮಂತ್ರಿ, ಪರಮೇಶ್ವರ್ ಅವರು 2ನೇ ಗೃಹ ಮಂತ್ರಿ, ಸಿದ್ದರಾಮಯ್ಯನವರು 3ನೇ ಗೃಹ ಮಂತ್ರಿ, ಇನ್ನೊಂದು ಸೂಪರ್ ಗೃಹ ಮಂತ್ರಿ ಮೊದಲಿಂದ. ಅದು ಎಲ್ಲ ಗೊತ್ತಿರ್ತಕ್ಕಂಥ ಸತ್ಯ. ಕೆಂಪಯ್ಯನಂತವ್ರನ್ನ ಸಲಹೆಗಾರರಾಗಿ ನೇಮಕ ಮಾಡ್ಕೊಂಡಾಗಲೇ ಸರ್ಕಾರಕ್ಕೆ ಪರ್ಯಾಯವಾಗಿ ಇಂಥ ಒಂದು ಸ್ಥಾನ, ಅಂದರೆ ಒಬ್ಬ ಸಚಿವರಿಗೆ ಪರ್ಯಾಯ ಸ್ಥಾನ ನಿರ್ಮಾಣ ಮಾಡೋದು ಬೇಡ ಅಂತ ಭಾಳ ವಿರೋಧ ಪಕ್ಷಗಳು ಅದು ವಿಧಾನಮಂಡಲ ಅಧಿವೇಶನದಲ್ಲಿ ಮತ್ತು ಆಚೆ ಕಡೆ ಎರಡೂ ಕಡೆ ಹೇಳಿದ್ರು ಸಹ ಸರ್ಕಾರ ಅವನ್ನು ಮುಂದುವರಿಸ್ತಾ ಇದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇರ್ತಕ್ಕಂಥದ್ದು ನೀವು ಸಲಹೆಗಾರನ ಇಟ್ಕೊಂಡು ಸರ್ಕಾರ ನಡೆಸ್ಕೊಂಡು ಇಷ್ಟೆಲ್ಲ ಇದ್ದರೂ ಸಹ ಎಲ್ಲಿ ವಿಫಲತೆಯನ್ನು ಕಂಡಿದ್ದಾರೆ ಅಂತೇಳಿ. ಈಗ ಎಂಟೈರ್ ಕರಾವಳಿ ಪ್ರದೇಶದಲ್ಲಿ ಶಾಂತಿ ವ್ಯವಸ್ಥೆ ಕುಸಿದಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಒಂದು, ಭಾರತೀಯ ಜನತಾ ಪಕ್ಷದ ನಾಯಕರು ಬೆಂಕಿ ಹಚ್ಚೋ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಭಾಳ ಪ್ಲಾನ್ಡಾಗಿ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಸರ್ಕಾರ ಆ ವೈಫಲ್ಯಗಳನ್ನ ಮುಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾರಣ, ನಳಿನ್ ಕುಮಾರ್ ಕಟೀಲ್ ಅಂತವರು ನಮ್ಮ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿದಾಗ ಸರ್ಕಾರ ಏನು ಮಾಡ್ತಾ ಇತ್ತು? ಈಗ ನೀವೇ ಹೇಳ್ತಾ ಇದ್ದೀರಾ 144 ಇತ್ತು, ಅದನ್ನು ಉಲ್ಲಂಘನೆ ಮಾಡಿ ಇವ್ರು ನಡ್ಕೊಂಡ್ರು. ಅರೆ ಅವ್ರೇನೋ ಹೇಳಿಕೆ ಕೊಡ್ತಂತೆ ಎದಕ್ಕಂಡು ನೀವು ಬಿಟ್ಬಿಟ್ರೆ ಮತ್ತೆ ನೀವು ಕಾನೂನು ಪರಿಪಾಲನೆ ಮಾಡ್ದೇನಿದೆ? ಇಲ್ಲಿರ್ತಕ್ಕಂಥ ಪ್ರಶ್ನೆ, ಯಾವುದೋ ಒಂದು ಇನ್ಸಿಡೆಂಟ್ ಇಟ್ಕೊಂಡು ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರು ಶೆಂಡರು ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಕರಾವಳಿಯಲ್ಲಿ ನಾಯಕರು ಮಾತಾಡ್ತಾರೆ, ಅದೇ ಪದ ಬಳಕೆ ಮಾಡ್ತಾರೆ. ಬೆಂಗಳೂರಲ್ಲಿ BJP ನಾಯಕರು ಮಾತಾಡ್ತಾರೆ, ಅದೇ ಪದ ಬಳಕೆ ಮಾಡ್ತಾರೆ. ಇನ್ನೆಲ್ಲೋ ಮೈಸೂರಿನಲ್ಲಿ ಒಂದು BJP ನಾಯಕರು ಭಾಷಣ ಮಾಡ್ತಾರೆ, ಅದೇ ಪದ ಬಳಕೆ ಮಾಡ್ತಾರೆ. ಅಂದರೆ ಈ ಪದ ಬಳಕೆಯ ಹಿಂದೆ ವ್ಯವಸ್ಥಿತವಾದಂಥ ಹುನ್ನಾರ ಭಾರತೀಯ ಜನತಾ ಪಕ್ಷದಿಂದ ನಡೆದಿದೆ. ಆದರೆ ಅದನ್ನ ಹತ್ತಿಕ್ಕಂಥ ಪ್ರಯತ್ನ ಅಥವಾ ಹತ್ತಿಕ್ಕುವಂಥ ಕೆಲಸ ಯಾರಿಂದ ಆಗಬೇಕಾಯಿತು? ಸರ್ಕಾರದಿಂದ. ಸರ್ಕಾರಕ್ಕೆ ನೀವು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಏನರ್ಥ? ಇವತ್ತು ನೀವು ಫೇಲೂರ್ ಅನ್ನೋ ಕಾರಣಕ್ಕೆ ಕೊಟ್ಟು ಆ ಇಂಟೆಲಿಜೆನ್ಸ್ IG ಅವ್ರನ್ನ ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಇನ್ಯಾವುದೋ ಅಧಿಕಾರನ ಟ್ರಾನ್ಸ್ಫರ್ ಮಾಡ್ತೀರಾ. ಅಂದರೆ ಇಲ್ಲಿವರೆಗೂ ನೀವು ಮಾಡ್ತಾ ಇದ್ದಂಥ ಕೆಲಸ ಏನು? ನಿಮ್ಮ ಗುಪ್ತಚರ ವಿಭಾಗ ಏನು ಕೆಲಸ ಮಾಡ್ತೋ? ನಿಮಗೆ ವರದಿ ಕೊಟ್ಟಿದ್ದೇನೋ? ನೀವು ಯಾಕೆ ಮುಂಜಾಗ್ರತಾ ಕ್ರಮವಾಗಿ? ಮಂಗಳೂರಿನಲ್ಲಿ ಗುಪ್ತಚರ ಇಲಾಖೆ ಇಲ್ಲ ಅಂತಾರೆ, ಎಲ್ಲ ಝೀರೋ, ದೊಡ್ಡ ಝೀರೋ ಅಂತಾರಲ್ಲಿ. ಇಲಾಖೆ ಇದೆ, ಇಲಾಖೆನ ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳ ವೈಫಲ್ಯದಿಂದ ಇವತ್ತು ಇಂತಹ ಒಂದು ಹಂತಕ್ಕೆ ಬಂದು ನಿಂತಿದ್ದಾವೆ. ಬಿಟ್ಟರೆ ಇಲಾಖೆ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದಾರೆ, ಹಿಂದೆನೂ ಅವರು ಶಾಂತಿಯನ್ನು ಕಾಪಾಡಿದ್ದಾರೆ, ಹಿಂದೆಯೂ ಸಹ ಈ ಥರ ಕೋಮುಗಲಭೆಯನ್ನು ನಿಯಂತ್ರಣ ಮಾಡಿದ್ದಾರೆ, ಎಲ್ಲ ಸರಿ. ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಎತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳೋಂಥವ್ರು ನಿಮ್ಮ ಸರ್ಕಾರದಲ್ಲಿ ಯಾಕೆ ಇಂಥ ಕೆಲಸ ಆಯಿತು? ಆ ಕಮ್ಯುನಿಸ್ಟು
ಪಾರ್ಟಿಗೆ ಸೇರಿದಂಥ ಚೀಫ್ ಮಿನಿಸ್ಟರ್, ಕೇರಳ ಚೀಫ್ ಮಿನಿಸ್ಟರ್ ಬಂದರೆ ಅವ್ರನ್ನ ಬಹಿರಂಗವಾಗಿ ಪ್ರತಿಭಟನೆ ಮಾಡಿ ಅವ್ನ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ರು. ಕಾನೂನು ಕೈಗೆ ತಗೊಳ್ಳೋಂಥ ಪ್ರಯತ್ನವನ್ನು ಮಾಡಿದ್ರು. ನಿಮಗೆ ಪಾರ್ಲಿಮೆಂಟ್ ಮೆಂಬರು ನಿಮಗೆ ಬಹಿರಂಗವಾಗಿ ಸವಾಲನ್ನು ಹಾಕಿದ್ರು. ನೀವು ಅವ್ರಿಗೆ ಒಂದು ನಿಯಂತ್ರಣ ಮಾಡದಲೇ ಅವ್ರಿಗೆ ಸುಲಭವಾಗಿ ನೀವು ಅವಕಾಶ ಕೊಟ್ಟಿದ್ದರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರದ ಮೇಲೆ ಇವತ್ತು ನಂಬಿಕೆ ಇಡಬೇಕಾಗುತ್ತೆ? ಅವ್ನು ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು, ಮತ್ತೊಬ್ರು ಇರ್ಬೋದು. ಕಾನೂನು ಉಲ್ಲಂಘನೆ ಮಾಡಿದಾಗ ನೀವು ಅವ್ರಿಗೆ ಎದುರುಕೊಂಡು ನೀವು ಸುಮ್ಮನೆ ಕೂರೋದಾದರೆ ಹೆಂಗೆ ನೀವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತೀರಾ? ಇವತ್ತು ನಾನು ಬಹುತೇಕ ತಮ್ಮ ಮಾಧ್ಯಮದಲ್ಲೇ ನಾನು ಮೊನ್ನೆ ರಮಾನಾಥ್ ರೈ ಅವರಿಗೆ ಪ್ರಶ್ನೆಯನ್ನು ಮಾಡಿದೆ. ಮಾಜಿ ಪ್ರಧಾನಮಂತ್ರಿಗಳಲ್ಲಿ ಶಾಂತಿ ಯಾತ್ರೆ ಮಾಡ್ತೀವಿ ಅಂದರೆ 144 ಕಾರಣ ಹೇಳಿ ನೀವು ಅವ್ರಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತೀರಾ. ಅದೇ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ಗಳು ಉಲ್ಲಂಘನೆ ಮಾಡಿ ನಿಮಗೆ ಬೆಂಕಿ ಹಚ್ಚುತ್ತೀವಿ, ಸರ್ಕಾರವನ್ನು ತೆಗೆದಾಕ್ತೀವಿ ಅಂತೇಳಿ ವ್ಯವಸ್ಥಿತವಾಗಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ರೆ ಅವ್ರ ಮೇಲೆ ಒಂದೇ ಒಂದು ದೂರು ದಾಖಲಾಗೋದಿಲ್ಲ, ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನ ಆಗೋದಿಲ್ಲ. ಕೇಂದ್ರದ ಸಚಿವರು ಬರ್ತಾರೆ, ಮೈಸೂರಲ್ಲಿ ಹೇಳ್ತಾರೆ ಅಯ್ಯೋ ಇಲ್ಲಿ ಯಾವುದು ಕಾರ್ಖಾನೆಗಳೇ ಬರೋದಿಲ್ಲ ಅಂತೇಳಿ. ಅಂದ್ರೇನೋ ಕರ್ನಾಟಕ ಅವರು ಭಾಳ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಗೊತ್ತುನ್ನೋ ರೀತಿಯಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ತಾರೆ. ನೀವು ಅವ್ರಿಗೆ ಅಟ್ಲೀಸ್ಟ್ ಒಂದು ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡೋದಿಲ್ಲ. ಎಲ್ಲಿ ರಾಜ್ಯನ ಎಲ್ಲೂ ತೊಗೊಂಡು ಹೋಗ್ತಾ ಇದ್ದೀರಾ ನೀವು? ಅವ್ರು ಭಾರತೀಯ ಜನತಾ ಪಕ್ಷದವರು ಬೆಂಕಿ ಹಚ್ಚುತ್ತೀವಿ ಅಂತಾರೆ, ನೀವು ಕಾನೂನನ್ನು ನೀವು ಪರಿಪಾಲನೆ ಮಾಡೋದಿಲ್ಲ ಅಂತ ನೀವು ಹೇಳ್ತೀರಾ. ಎಲ್ಲಿ ವೇರ್ ಇಟ್ ಗೋಸ್? ಇಡೀ ಕರಾವಳಿ ಪ್ರದೇಶದಲ್ಲಿ ಏನು ಶಾಂತಿ ಪ್ರಿಯುಡು ಅಥವಾ ಒಂದು ಉದ್ಯೋಗದ ಸೃಷ್ಟಿನಲ್ಲಿ ಮಂಗಳೂರಿಗೆ ತನ್ನದೇ ಆದಂಥ ಒಂದು ಛಾಪು ಇತ್ತು. ಇವತ್ತು ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ ತೆರಿಗೆ ಸಂಗ್ರಹ ಆಗ್ತಾ ಇದ್ದಂಥ ಒಂದು ಪ್ರದೇಶ ಮಂಗಳೂರು. ಇವತ್ತು ಕೋಮುಗಲಭೆಗೆ ಈಡಾಗಿ ಒಬ್ಬರಿಗೊಬ್ಬರು ಅನುಮಾನದಿಂದ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬಹುತೇಕ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಪರಿಸ್ಥಿತಿನಲ್ಲಿ ತನ್ನ ವಿಫಲತೆಯನ್ನು ಒಪ್ಕೊಂಡಿದೆ. ಇವತ್ತಿನ ವರ್ಗಾವಣೆಯ ಮೂಲಕ ಇವತ್ತೇನು ಇಂಟೆಲಿಜೆನ್ಸ್ CIG ಅವರಿರ್ಬೋದು, ಮತ್ತೊಂದು ಕೆಲವು ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ತನ್ನ ವಿಫಲತೆಯನ್ನು ಒಪ್ಕೊಂಡಿದೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್ ರಮೇಶ್ ಅವರು ನಿಮ್ಮ ಜೊತೆ ಚರ್ಚೆನ ಹಾಗೆ ಮುಂದುವರಿಸ್ತೀನಿ. ಹಾಗೆ ಜೈಲಲ್ಲಿ ಸಹ ಗಲಾಟೆ ಆಯಿತು. ಜೈಲ್ ಗಲಾಟೆಯಲ್ಲೂ ಸಹ ನಿಯಂತ್ರಿಸಲಿಕ್ಕೆ ರಾಜ್ಯ ಸರ್ಕಾರ, ಗೃಹ ಇಲಾಖೆಯ ಸಲಹೆಗಾರರು ಕೆಂಪಯ್ಯ, ಅತಿರಥ ಮಹಾರಥರು ಇದ್ರೂ ಸಹ ಸರ್ಕಾರ ಫೇಲ್ ಆಯಿತು. ಯಾಕೆ ಫೇಲ್ ಆಯಿತು ಅಂತ ಹೇಳಿದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರ್ಸೋಣ. ಈಗ ಐವನ್ ಡಿಸೋಜ್ ಅವರೇ, ಮಂಗಳೂರಿನಲ್ಲಿ ಯಾವತ್ತಿಗೆ ಹೋದ್ರೂ ಜನ ಹೇಳುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು ಅಂತ ಹೇಳೋದು. ಈಗ ಯಾರನ್ನ ಬೇಕಾದರೂ ಹಾಕಿ, IPS ಅಧಿಕಾರಿ ಯಾರನ್ನ IG ಹಾಕಿ, ಯಾರನ್ನೇ SP ಹಾಕಿ, ಯಾರನ್ನೇ ASP ಹಾಕಿ, ಅವರೊಬ್ಬರೇ ಏನು ತಾನೇ ಮಾಡ್ತಾರೆ? ಅಲ್ಲಿ ಇರೋ ವ್ಯವಸ್ಥೆ ಮೂಲದಿಂದನೇ, ಅಂದರೆ ಕಾನ್ಸ್ಟೇಬಲ್ ಲೆವೆಲಿಂದನೇ ಚೇಂಜ್ ಆಗಬೇಕು, ಹೊಸ ನೀರು ಬರಬೇಕು, ಹೊಸ ಅಲೆ ಬರಬೇಕು. ಹಾಗಿದ್ರೆ ಮಾತ್ರ ಅಲ್ಲಿನ ವ್ಯವಸ್ಥೆ ಚೇಂಜ್ ಮಾಡ್ಬೋದು ಅಂತ ನಿಮ್ಮ ಸರ್ಕಾರ ಬಂದಾಗ ತಾವು ಯಾಕೆ ಮಾಡಲಿಲ್ಲ ಇವನ್ನೆಲ್ಲ ಅಂತ? ಯಾಕೆ ಗೊತ್ತಿರಲಿಲ್ವಾ ನಿಮಗೆ? ವಿನಾಯಕ್, ಇದು ಬರೇ ಪೊಲೀಸರಿಂದ ಕಂಟ್ರೋಲ್ ಅಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಕರಾವಳಿಯ ಸಮಸ್ಯೆ ಬರೇ ಈ ಶರತ್ ಮಡಿವಾಳ ಅವರ ಹತ್ಯೆ ಆಗಲಿ ಅಥವಾ ಇನ್ನೊಬ್ಬರ ಹತ್ಯೆಯಿಂದಾಗಲಿ ಅಲ್ಲ. ಇದು ಭಾಳ ವರ್ಷಗಳಿಂದ ನಡೀತಾ ಇದೆ. ನಿಮ್ಮ ಡೇ 1 ಈ ಸಮಸ್ಯೆ ಇದೆ. ಬಟ್ ಪೊಲೀಸ್ ಇಲಾಖೆ ಗಟ್ಟಿ ಇದ್ರೆ ಈ ಥರದ ಸಮಸ್ಯೆ ಬರಲಿ. ಯಾಕೆ ಪೊಲೀಸ್ನವ್ರಿಗೆ ಗೊತ್ತಿಲ್ವಾ ಯಾರು ಗಲಾಟೆ ಮಾಡ್ತಾರೆ, ಯಾರು ಚಾಕು ಹಾಕ್ತಾರೆ, ಯಾರು ಕಲ್ಲು ಹೊಡಿತಾರೆ, ಅದು ಯಾರಂತ ಗೊತ್ತಿಲ್ವಾ? ಸ್ಟೇಷನ್ ಬಿಡಿಸಿಲ್ಲ, ಅವ್ರಿಗೆ ಗೊತ್ತೇ ಇರುತ್ತೆ. ವಿನಾಯಕ್, ಇದು ಪೊಲೀಸರಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗತಕ್ಕಂಥ ವಿಚಾರ ಅಲ್ಲ. ಇವತ್ತು ರಮೇಶ್ ಅವರು ಹೇಳಿದರು, ಏನು ಸರ್ಕಾರ ವೈಫಲ್ಯ ಆಗಿದೆ. ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಬೇಕಾದಷ್ಟು ಪೊಲೀಸ್ಗಳನ್ನು ಹಾಕಿದ್ದಾವೆ, ಕಮಿಷನ್ ರೇಟ್ ಮಾಡಿದೆ, ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಬಲವನ್ನು ವೃದ್ಧಿ ಮಾಡಿದೆ, ಪೋಸ್ಟಿಂಗ್ಗಳನ್ನು ಫಿಲಪ್ ಮಾಡಿದೆ. ಹಿಂದಿನ ಹಾಗೆ 20 ಕಾನ್ಸ್ಟೇಬಲ್ಗಳು ಖಾಲಿ ಇದ್ದಾವೆ, 50 ಜನ ASI ಖಾಲಿ ಇದ್ದಾರೆ. ಇಲ್ಲ, ಇದ್ದ ಯಾವುದು ಹುದ್ದೆ ಸೃಷ್ಟಿಯಾಗಿದೋ ಅಷ್ಟು ಜನ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಆಗಿರ್ತಕ್ಕಂಥದ್ದು ಏನು, ರಾಜಕೀಯವಾಗಿ ಇದೊಂದು ವ್ಯವಸ್ಥೆಯನ್ನು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ಚುನಾವಣೆ ನೀವು ಬಂಟ್ವಾಳ ಅಂತ ಒಂದು ಊರನ್ನ ತಾವು ಜಮ್ಮು ಕಾಶ್ಮೀರಿಗೆ ಹೋಲಿಸ್ತಾ ಇದ್ದೀರಿ. ಚುನಾವಣೆ ಕಾಶ್ಮೀರಲ್ಲಿ ಯಾವ ತರದ ಅರಾಜಕತೆ ಹೋಲಿಸ್ತಾ ಇದ್ದಾರೆ. ಚುನಾವಣೆ ಬಂದಾಗ ಯಾವುದಾದ್ರೂ ಒಂದು ವಿಷಯ ಬೇಕು. ಏನು ವಿಷಯ? ಭಾರತೀಯ ಜನತಾ ಪಾರ್ಟಿಯವರಿಗೆ ಇಂಥ ಗಲಾಟೆಗಳು ನಡೆದರೆ ಇದರಿಂದ ನಮಗೆ ತುಂಬ ಪ್ರಯೋಜನ ಇದೆ ಅಂತ ಅವ್ರ ತಲೆಗೆ ಹೋಗ್ಬಿಟ್ಟಿದೆ. ಈ ಹಿಂದೆ ಆಗಿರ್ತಕ್ಕಂಥ ಗಲಾಟೆಗಳು, ಇಂಥ ಕೋಮು ಗಲಾಟೆಗಳು ಅಥವಾ ಸೆಕ್ಷನ್ 144 ಆಗೋದು, ಲಾಠಿ ಚಾರ್ಜ್ ಮಾಡೋದು, ಇದೆಲ್ಲ ಮಾಡಿದ್ದೇನೆ ಅವ್ರಿಗೆ ಪ್ರಯೋಜನ ಆಗಿದೆ ಅಂತ ತಲೆಯಲ್ಲಿದೆ. ಹಾಗಾಗಿ ಇಂಥ ಗಲಾಟೆಗಳಿಗೆ ಪ್ರಚೋದನೆ ಕೊಡುವಂಥ ಜನ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಆ ಪ್ರಚೋದನೆ ಮಾಡ್ತಕ್ಕಂಥವ್ರನ್ನ ನೀವು ಮೊದಲು ಏನಾದರೂ ಹದ್ದುಬಸ್ತಿಗೆ ತಂದರೆ ಎಲ್ಲವೂ ಸರಿ ಆಗ್ತದೆ. ಹದ್ದುಬಸ್ತಿಗೆ ತರೋದು ಹೇಗೆ ಅದನ್ನ ಹೇಳಿದ್ದು ನಾನು ಆವಾಗಿಂದ ಅದನ್ನೇ ಕೇಳ್ತಾ ಇದ್ದೀನಿ ನಿಮಗೆ. ಹದ್ದುಬಸ್ತಿಗೆ ತರೋದು ಹೆಂಗೆ? ಅದು ತರಬೇಕಾದಂಥ ಕಾಲಗಳಲ್ಲಿ ಯಾವುದು ರಾಜಕೀಯ ಪಕ್ಷದವರು ಇದ್ದಾರೆ ಅವರೆಲ್ಲ ಬೆಂಬಲವನ್ನು ಕೊಡಬೇಕಾಗತ್ತೆ. ಈಗೇನು ಬೆಂಬಲ ಸಿಗ್ತಾ? ಈಗ ಏನು ಹೇಳ್ತಾರೆ, ಅವರನ್ನು ಬಂಧನ ಮಾಡಿದರೆ
ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ತೇವೆ. ಅಲ್ಲ ಸ್ವಾಮಿ, ಅವ್ರು 1000 ಹೇಳ್ತಾರೆ, ಅವ್ರು ಬೆಂಕಿ ಹಚ್ತೀನಿ ಅಂತಾರೆ, ಇಲ್ಲ ನೀರ್ ಹಾಕ್ತೀನಿ ಅಂತ ಹೇಳ್ತಾರೆ. ನೀವು ಜನರಿಗೆ ಒಂದು ಪ್ರಾಮಿಸ್ ಮಾಡಿದೀರೋ ಇಲ್ವೋ, ಶಾಂತಿ ಸುವ್ಯವಸ್ಥೆನ ಕಾಪಾಡ್ತೀನಿ ಅಂತ? ನಾವು ಕಾಪಾಡ್ತೇವೆ, ಬದ್ಧರಾಗಿದ್ದೇವೆ. ಯಾವುದೇ ಗವರ್ಮೆಂಟ್ ಅಷ್ಟು ಆ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಆ ಸರ್ಕಾರದ ಮೂಲಭೂತ ಕೆಲಸ ಆಗಿದೆ. ಆರೋಪಿಗಳನ್ನು ಅರೆಸ್ಟ್ ಮಾಡಿದರೆ ಅಲ್ಲಿ ಈಗಿನ ಕಾಲದಲ್ಲಿ ಹೊಸ ಫ್ಯಾಷನ್, ನಾನು 4 ಜನ ಆರೋಪಿಗೆ ತಂದು ಕೊಡ್ತೇನೆ, ಅವರನ್ನು ಬಿಟ್ಟುಬಿಡಿ ಅಂತ ಹೇಳುವಂಥದ್ದು. ಇವತ್ತು ಎಲ್ಲಿಯೋ ಒಂದು ಕಡೆ ರಾಜಕೀಯ ಪಕ್ಷದಲ್ಲಿ ಯಾರು ಬೆಂಬಲ ಮಾಡ್ತಾರಲ್ಲ ಅವರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕಂತ ಒಂದು ಡಿಬೇಟನ್ನು ಮಾಡಬೇಕಾಗತ್ತೆ. ನಾನು ಆ ಭಾಗದಿಂದ ಬರ್ತಕ್ಕಂಥವನು. ಇವತ್ತು ಪೊಲೀಸರ ವೈಫಲ್ಯ ಅಂತ ಸ್ವಲ್ಪ ಮಟ್ಟಿಗೆ ಇರಲೂಬಹುದು. ನಿಮ್ಮ ಮುಖ್ಯಮಂತ್ರಿಗಳು ಏರ್ಪೋರ್ಟ್ ನಲ್ಲಿ ಒಂದು ಸಭೆ ಮಾಡಿದ್ರು ಮೊನ್ನೆ. ಇಂಥವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ? ಸಿದ್ದರಾಮಯ್ಯನವರು ಮೊನ್ನೆ ಏರ್ಪೋರ್ಟ್ ನಲ್ಲಿ, ಮಂಗಳೂರು ಏರ್ಪೋರ್ಟ್ ನಲ್ಲಿ ಒಂದು ಸಭೆ ಮಾಡಿದ್ರು. ಸಭೆಯಲ್ಲಿ ಏನಂತ ಹೇಳಿದ್ರು, ಪೊಲೀಸರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಅವರು, ನೋಡಿ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿಗಳು ಇನ್ಫ್ಲುಯೆನ್ಸ್ ಮಾಡಿದ್ರೆ ನೀವು ಕಾನೂನು ಪಾಲಿಸಿ ಅಂತ. ಸಿದ್ದರಾಮಯ್ಯನವ್ರಿಗೆ ಯಾಕೆ ಸ್ವಾಮಿ ಮೊನ್ನೆ ಗಲಭೆ ಆದ್ಮೇಲೆ ಜ್ಞಾನೋದಯ ಆಗಿದ್ದು, ಇಲ್ಲಿ ತನಕ ಯಾಕೆ ಜ್ಞಾನೋದಯ ಆಗಿಲ್ಲ? ಇದು ಅವರು ಅವ್ರಿಗೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಈಗ ತಾವೇ ಹೇಳಿದ್ರಿ ಅರೆಸ್ಟ್ ಮಾಡ್ಕೊಂಡು ಬಂದ್ರೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ. ಈಗ ಯಾಕೆ ಹೇಳಿದ್ರಿ ನೀವು? ಸಿದ್ದರಾಮಯ್ಯನವರು ಈಗ ಯಾಕೆ ಹೇಳಿದ್ರು? ಪೊಲೀಸರಿಗೆ ಈಗ ಮೊದಲೇ ಹೇಳ್ಬೇಕಿತ್ತಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ರು ಅಂದ್ರೆ, ಈ ಗಲಭೆಯಲ್ಲಿ ಯಾರು ಕಾರಣರು ಅಂತ ಹೇಳುದು ಅವಾಗಲೇ ಸ್ಪಷ್ಟ ಆಗಿತ್ತು. 144 ಉಲ್ಲಂಘನೆ ಆಗಿತ್ತು, ಎತ್ತುಕೊಂಡು ನಲಿದಾಗಿತ್ತು, ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ. ಒಬ್ಬ ಚಾಕುವಿಂದ ಇರಿತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ ಜೀವನ ಮರಣದ ಪ್ರಶ್ನೆ ಹೋರಾಡಿದರೆ ಇವರು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದಕ್ಕೆ ಹೋದರೆ ಸುವ್ಯವಸ್ಥೆ ಕಾಪಾಡೋದು ಬರೀ ಪೊಲೀಸರ ಜವಾಬ್ದಾರಿನ? ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು, ಕೋಮು ಸಂಘರ್ಷಗಳನ್ನು ತಡೆಯುವಂಥದ್ದು ನಮ್ಮ ಎಲ್ಲರ ಪ್ರತಿನಿಧಿಗಳ ಚುನಾಯಿತ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ಜವಾಬ್ದಾರಿ ಅಲ್ವಾ? ನಾವಿಲ್ಲೇ ಸಪೋರ್ಟ್ ಮಾಡಿದ್ದೇವ? ನಾವೇನಾದರೂ ಕಾಂಗ್ರೆಸ್ನವರು ಹೋಗಿ ಪ್ರತಿಭಟನೆ ಮಾಡಿದ್ದೇವ? ಕಾಂಗ್ರೆಸ್ನವರು ಏನು ಜಲೀಲ್ ಅಂತ ಹೇಳುವ, ಕರೋಪಡಿ ಜಲೀಲ್ ಅಂತ ಹೇಳುವನು ನಮ್ಮ ಪಕ್ಷದ ಉಪಾಧ್ಯಕ್ಷನನ್ನು ಪಂಚಾಯತ್ನಲ್ಲಿ ಹಗಲಿಗೆ ಬಂದು ಕೊಂದು ಹಾಕಿದರು. ನಾವು ಪ್ರೊಸಿಷನ್ ಮಾಡಿದ್ದೇವ? ಅದು ವೈಭವೀಕರಣ ಮಾಡಿದ್ದೇವ? ಅವರ ಬಗ್ಗೆ ಮನೆಗೆ ಹೋಗಿ ಸಂತಾಪ ವ್ಯಕ್ತಪಡಿಸಿ ಹೊರತು ಯಾವುದೇ ನಾವು ಮೆರವಣಿಗೆ ಮಾಡಿ ಕಲ್ಲು ಬಿಸಾಡಿ ಇನ್ನೂ 10 ಜನರಿಗೆ ಗಾಯ ಮಾಡುವಂತ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಹೌದು ಸ್ವಾಮಿ, ಇಷ್ಟು ಜವಾಬ್ದಾರಿಯಿಂದ ಮಾಡಿದ್ರಲ್ಲ. ಈಗ ಜವಾಬ್ದಾರಿ ನೀವು ಬಹಳ ಜವಾಬ್ದಾರಿ ತಗೊಂಡಕ್ಕೆ ಈಗ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ ನಿಮ್ಗೆ. ಮಂಗಳೂರಿನಲ್ಲಿ ತಾವು ಬಹಳ ಜವಾಬ್ದಾರಿ ತಗೊಂಡಿದ್ದೀರಿ ಬಿಡಿ. ನಿಮ್ ಜವಾಬ್ದಾರಿ ಏನಿದೆ ಅಂತ ಹೇಳುದು ಬೈ ನೋಟಿಸ್ ಅಲ್ಲೇ ಗೊತ್ತಾಗುತ್ತೆ ಮಂಗಳೂರಿನಲ್ಲಿ ಏನಾಗಿದೆ ಅಂತ. ನಿಮ್ ಭದ್ರತಾ ಸಲಹೆಗಾರರು, ಗೃಹ ಸಚಿವರ ಸಲಹೆಗಾರರು ಇವರೆಲ್ಲ ಏನ್ ಮಾಡಿದ್ರು ಅಂತ. ನೀವು ಕೆಂಪಯ್ಯರ ಬಗ್ಗೆ ಮಾತಾಡ್ತೀರಿ, MN ರೆಡ್ಡಿ ಬಗ್ಗೆ ಮಾತಾಡ್ತೀರಿ. ಅಲ್ಲ, CM ಅವರು ಅಸಮಾಧಾನ ಮಾಡಿದ್ರಂತೆ, ನಾವು ಮಾತಾಡ್ಲಿಲ್ಲ. ಅಲ್ಲ, ಈಗ ನಿನ್ನೆ ಬಂತು CM ಅವರು ಈಗ ಜೈಲ್ ಕೇಸಲ್ಲಿ ಮತ್ತೆ ಮಂಗಳೂರು ಗಲಭೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಗೃಹ ಇಲಾಖೆ ವಿಫಲವಾಗಿದೆ, ಗುಪ್ತಚರ ಇಲಾಖೆ, ಅದಕ್ಕೆ ಅವ್ರು ಏನೋ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ನಾವು ಆ ಕಂಟೆಸ್ಟ್ ಮೇಲೆ ಮಾತಾಡ್ತಾ ಇದೀವಿ. ನಾನು ಮುಖ್ಯಮಂತ್ರಿಗಳ ಹಾಗೆ ಕಮೆಂಟ್ಸ್ ಮಾಡಿರ್ತಕ್ಕಂಥದ್ದು ನಿಮ್ಮಲ್ಲಿ ಬೈಟ್ ಅನ್ನು ನೋಡಿದೆ. ಅವ್ರು ಏನು ಹೇಳಿದ್ದಾರೆ? ಹೌದು, ಅಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ, ನಾನು ಅವ್ರ ವರ್ಗಾವಣೆ ಮಾಡುವಂಥದ್ದು ಮಾಡಿದ್ದೇನೆ. ಯಾಕೆ ಮಾಡಿದ್ದೇನೆ, ಏನು ಮಾಡಿದ್ದೇನೆ ಅಂತ ನಾನು ಅಂದ್ರೆ ನಿಮಗೆ 3 ತಿಂಗಳು ಬೇಕಾಯ್ತು ಹೆಚ್ಚು ಕಡಿಮೆ ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ. ಯಾವುದೇ ಕ್ರಮ ತೆಗೆದು ಈಗ ಮುಖ್ಯಮಂತ್ರಿಗಳು ಗೊತ್ತಾದ ಕೂಡಲೇ ಬಂದಿರಿದೆ ಏನೋ ಲೋಪ ಅಲ್ಲಿ ಸ್ವಲ್ಪ ತೊಂದರೆಗಳು ಆಗಿದ್ದಾವೆ, ಲೋಪದೋಷಗಳು ಅಂದ ಮೇಲೆ ಇಮಿಡಿಯೇಟ್ ಕ್ರಮ ತೆಗೆದುಕೊಂಡಿದ್ದಾರೆ. ಡ್ರ್ಯಾಗ್ ಮಾಡಿಲ್ಲ, ಯಾರೇ ಇರ್ಬೋದು, ಈಗ ಇನ್ಕ್ವೈರಿ ಮಾಡ್ತಾರೆ, ಮಾಡಿ ಕ್ರಮ ತೆಗೆದುಕೊಳ್ತಾರೆ. ಅದು ಮಾಡ್ಲಿಕ್ಕೆ ಕೂಡ್ದ? ಅದು ಮಾಡದೆ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ? MN ರೆಡ್ಡಿ ಅವರು ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ಮುಂದುವರಿಸಬೇಕಾ? ಮಾಡಿದ್ದಾರೆ ತಪ್ಪು, ನೀವು ತೆಗೆದು ಬೇರೆ ಹಾಕಿದ್ದಾರೆ. ಅದು ಕಾರಣಗಳು ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು. ಏನು ಕಾರಣ, ಯಾತಕ್ಕೋಸ್ಕರ ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳಿ ನನಗೂ ಗೊತ್ತಿಲ್ಲ, ಮಾತ್ರ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಊರಿನಲ್ಲಿ ನಡೆಯತಕ್ಕಂಥದ್ದು ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಮೊನ್ನೆ ಅವರು ಆಫೀಸಿಗೆ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಭೇಟಿ ಕೊಟ್ಟು ಸಭೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ನೇರವಾಗಿ ಕಾರ್ಡು ಕೊಟ್ಟು ಇವತ್ತು ಮಂಗಳೂರಿನಲ್ಲಿ ನೀವು ಕಂಡ್ರೆ, ನಿನ್ನೆ ನಾನು ಶರತ್ ಮಡಿವಾಳ್ ಅವರ ಮನೆಗೆ ಹೋಗಿದ್ದೆ, ಸಂತಾಪ ಅವರ ತಂದೆಗೆ ಭೇಟಿ ಮಾಡಲಿಕ್ಕೆ ಹೋಗಿದೆ. ಅವರು ಹೇಳ್ತಾ ಇದ್ರು, ಇವತ್ತು ಆಗಿರ್ತಕ್ಕಂಥ ಈ ಏನು ಕಾನೂನು ಕ್ರಮ ಏನು ತೆಗೆದುಕೊಂಡಿದ್ದೀರಿ ಇದು ನಿಜವಾಗಿ ಉತ್ತಮ ಮಟ್ಟದಾಗಿದೆ ಅಂತ ಮಾತನ್ನು ಹೇಳ್ತಾ ಇದ್ರು. ಯಾಕೆಂದರೆ 24 ಗಂಟೆ ಪೊಲೀಸಿನ ಕಾವಲಿನಲ್ಲಿ ಇವತ್ತು ಜನರನ್ನು ಕಾಯಬೇಕಂತ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಇದನ್ನೆಲ್ಲ ಸರಿ ಮಾಡಬೇಕಿದ್ರೆ ಈ ಚುನಾಯಿತ ಪ್ರತಿನಿಧಿಗಳು ನಾನು ಬೆಂಕಿ ಕೊಡ್ತೇನೆ, ನಾನು ಶಂಡರು, ಅದು ಇದು ಅಂತೇಳಿ ಪ್ರಚೋದನೆ ಮಾಡ್ತಾರಲ್ಲ, ಅಂಥವರಿಗೆ ನೀವು ಹೇಳಲಿಕ್ಕೆ ಕಲಿಬೇಕು. ಚುನಾಯಿತ ಪ್ರತಿನಿಧಿಗಳು ಇವತ್ತು ಹೋಗಿ 144 ಪ್ರತಿಭಟನೆ ಮಾಡ್ತಾರೆ ಅಂದರೆ, ಆರೋಪಿಗಳು ಹಿಡಿದಿದ್ರೆ ನಾನು ರಾಜ್ಯಕ್ಕೆ ಬೆಂಕಿ ಕೊಡ್ತೇನೆ ಅಂತ ಹೇಳುವ ಮಾತನ್ನು ಒಬ್ಬ ಸಂಸದ ಹೇಳ್ತಾರೆ ಅಂತ ಆದರೆ ನಾವು ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು? ಇವತ್ತು ಯಡಿಯೂರಪ್ಪನವರು ರಾಜ್ಯಾದ್ಯಂತ ಸುದ್ದಿಕೊಂಡು ಹೇಳ್ತಾರೆ. ಏನು ಹೇಳ್ತಾರೆ? ನಾನು ಎಲ್ಲಿಯಾದರೂ ಪ್ರಭಾಕರ್ ಭಟ್ರನ್ನು ಬಂಧನ ಮಾಡಿದರೆ ಇಡೀ ರಾಜ್ಯ ಬೆಂಕಿ ಹಚ್ತದೆ ಅಂತ ಮಾತನ್ನು ಹೇಳ್ತಾರೆ. ಪ್ರಭಾಕರ್ ಭಟ್ರನ್ನು ಸುಮ್ಮನೆ ಬಂಧನ ಮಾಡ್ತಾರೋ? ನಾವೇನಾದ್ರು ಬಂಧನ ಮಾಡಲಿಕ್ಕೆ ಹೇಳಿದೆವೋ? ಕೈ ನೋವು ತಪ್ಪು ಮಾಡಿದ್ರೆ ಬಂಧನ ಮಾಡ್ತಾರೆ.
ನೀವು ಅದರ ಬಗ್ಗೆ ಯಾಕೆ ಹೆದರಿಕೊಂಡು ನೀವು ಬೆಂಕಿ ಕೊಡ್ತೇನೆ ಅಂತ ನೀವು ಮೊದಲೇ ಹೇಳಿಬಿಟ್ರೆ ಪೊಲೀಸರು ಹೇಗೆ ಆ್ಯಕ್ಟ್ ಮಾಡೋದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಪ್ರಭಾವಿ ಲೋಕಸಭಾ ಸದಸ್ಯ ಇವರೇ ಬೆಂಕಿ ಕೊಡ್ತೇನೆ ಅಂತ ಹೇಳಿಬಿಟ್ರೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ನಿಮ್ಮ ಜೊತೆಗೆ ಮಾತಾಡ್ತೀನಿ. ಈಗ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್ ಕುಮಾರ್ ಅವರೇ, ನಿಮ್ಮ ಪ್ರಚೋದನೆಯಿಂದಾಗಿ ಕರಾವಳಿಯಲ್ಲಿ ಈ ರೀತಿಯ ಗಲಭೆಗಳು ನಡೀತಾ ಇದೆ ಅಂತ ಐವನ್ ಡಿಸೋಜ ಅವರ ಆರೋಪ. ಇದಕ್ಕೆ ನೇರವಾಗಿ ಜನಪ್ರತಿನಿಧಿಗಳೇ ಕಾರಣ ಅಂತ ತಮ್ಮ ಪಕ್ಷದ ಮೇಲೆ, ತಮ್ಮ ಪಕ್ಷದ ನಾಯಕರುಗಳ ಮೇಲೆ ತಾವು ಮತ್ತೆ ಹೋದ ಕಡೆಯಲ್ಲೆಲ್ಲ ಬೆಂಕಿ ಹಚ್ತೀರಿ ಅಂತ ನಿಮ್ಮ ನಾಯಕರುಗಳು ಆರೋಪ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಗಲಭೆಗಳು ನಡೀತಾ ಇದ್ದಾವೆ, ವಿನಾ ಪೊಲೀಸ್ ಭದ್ರತಾ ವೈಫಲ್ಯದಿಂದ ಅಲ್ಲ ಅಂತ ಅವರ ಅಭಿಪ್ರಾಯ. ಅಲ್ಲ, ಐವನ್ ಡಿಸೋಜ ಅವರು ಟಿವಿ ಮುಂದೆ ಕೂತ್ಕೊಂಡು ಆ ರೀತಿ ಮಾತಾಡುವಂಥದ್ದು ಸರಿ ಇದೆ. ಕಳೆದ 4 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಎಲ್ಲ ಘಟನೆಗಳಿಗೆ ಸರ್ಕಾರ ಪರೋಕ್ಷವಾಗಿ, ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರದ ಸ್ಥಾನದಲ್ಲಿರುವಂಥ ಮಂತ್ರಿಗಳೇ, ಜನಪ್ರತಿನಿಧಿಗಳೇ ಇದಕ್ಕೆ ಪ್ರಚೋದನೆಯನ್ನು ಕೊಟ್ಟಿದ್ದರ ಪರಿಣಾಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡಲಿಕ್ಕೆ ಕಾರಣ ಆಯಿತು. ನಾನು ಸುಮ್ಮನೆ ಇದನ್ನು ಯಾವುದೋ ರಾಜಕಾರಣದ ಕಾರಣಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ನಾನು ದಾಖಲೆಗಳ ಸಮೇತ ಕೊಡಬಲ್ಲೆ. ಕಳೆದ 2 ವರ್ಷದ ಕೆಳಗಡೆ 2015ರ ಹೊತ್ತಿನಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಗ್ರಾಮಗಳಿಂದ, ಮನೆಗಳಿಂದ, ಕೊಟ್ಟಿಗೆಯಿಂದ, ಹಟ್ಟಿಯಿಂದ ಗೋವನ್ನ ಕಳ್ಳ ಸಾಗಾಣಿಕೆ ಮಾಡುವಂಥ ಒಂದು ದೊಡ್ಡ ದಂಧೆ ಬೈಂದೂರಿನಿಂದ ಹಿಡಿದು ಸುಳ್ಯದ ತನಕ ನಡೀತು. ಎಲ್ಲ ತಾಲೂಕುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು. ಡಿಸಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಟ್ಟರು, ಇದನ್ನು ತಡೆಗಟ್ಟಿ ಅಂತ. ನಾನು ರಾಜ್ಯದ ಜನರಿಗೆ ನಿಮ್ಮ ಮುಂದೆ ಹೇಳುವಂಥದ್ದು, ಮನೆಯಲ್ಲಿ ಒಳಗಿರುವಂಥ ಹಸುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ತಲವಾರುಗಳನ್ನ ಹಿಡ್ಕೊಂಡು ಬಂದು ತೆಗೆದುಕೊಂಡು ಹೋದಾಗ ಜನ ಯಾವ ರೀತಿ ಸುಮ್ಮನೆ ಕೂತ್ಕೊಳ್ಬೇಕು? ನಾವೆಲ್ಲೂ ಕೂಡ ಇದನ್ನ ಕಾನೂನನ್ನ ಕೈಗೆತ್ಕೊಳ್ಳಿಲ್ಲ. ಇವತ್ತು ಸರಿಯಾಗತ್ತೆ, ನಾಳೆ ಸರಿಯಾಗತ್ತೆ ಅಂತಾನೆ ಹೇಳ್ತಾ ಬಂದ್ವಿ. ಆದ್ರೆ ಈ ಪ್ರಚೋದನೆಯನ್ನ ಕೊಟ್ಟಿದ್ದು ಯಾರು? ಯಾಕೆ ಆರೋಪಿಗಳನ್ನ ಅವತ್ತು ಬಂಧಿಸಲಿಲ್ಲ? ಯಾವುದೋ 1 ಘಟನೆ 2 ಘಟನೆ ಆದ್ರೆ ನಾನು ಇವತ್ತು ಉಲ್ಲೇಖ ಮಾಡ್ತಿರಲಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ವ್ಯಾಪಕವಾಗಿ ಗೋವಿನ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಇದನ್ನು ತಡೆಗಟ್ಟುವಂತ ಪ್ರಯತ್ನದಲ್ಲಿ ಸರ್ಕಾರ ಏನೂ ಕ್ರಮ ಕೈಗೊಳ್ಳಿಲ್ಲ. ಮುಖ್ಯಮಂತ್ರಿಗಳೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೇನೋ, ನಾನು ಗೋಮಾಂಸವನ್ನು ತಿಂತೇನೆ, ನೀವು ಬೇಕಾದ್ ಮಾಡಿ ಅಂತ. ಇದರಿಂದ ಯಾರಿಗೆ ಪ್ರಚೋದನೆ ನಿರ್ಮಾಣ ಆಯ್ತು? ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ಬಹುಸಂಖ್ಯಾತರನ್ನಾಗ್ಲಿ ಅಥವಾ ರಾಜ್ಯದ ಜನರನ್ನ ಪ್ರಚೋದನೆಗೊಳಪಡಿಸುವಂತ ಕಾರ್ಯವನ್ನು ಮಾಡಬಾರ್ದಿತ್ತು. ಅಲ್ಲಿ ಗೋವಿನ ಕಳ್ಳ ಸಾಗಾಣಿಕೆ ಮಾಡ್ತಿರೋರಿಗೆ ಪೊಲೀಸ್ ಇಲಾಖೆ ಪರೋಕ್ಷವಾಗಿ ಸಮ್ಮತಿಯನ್ನು ಕೊಡುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ನಾನು ತಿಂತೀನಿ ಅಂತ ಹೇಳ್ತಾರೆ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ರಾಜ್ಯದ ಜನ ಹೇಗೆ ಸುಮ್ಮನೆ ಕೂತ್ಕೊಳ್ಬೇಕು? ಇದು ಮೊದಲನೇ ಪ್ರಶ್ನೆ ನಂದು. ಎರಡನೇದು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಯಾವುದೇ ರೀತಿಯಾದಂಥ ಕೊಲೆಗಳಾಗ್ಲಿ, ಯಾವುದೇ ಗಲಾಟೆಗಳಾಗ್ಲಿ ನೀವು ಬಂಧಿಸಿ ಕ್ರಮ ಕೈಗೊಳ್ಳಿ ಅಂತ ನಾವು ಆರಂಭದಿಂದ ಹಿಡಿದು ಇವತ್ತಿನ ತನಕ ಹೇಳ್ತಾ ಇದೀವಿ. ಅದು ಯಾವುದೋ ಒಂದು ಕೋಮಿನ ಪ್ರಶ್ನೆ ಇಲ್ಲ. ಯಾವ ಘಟನೆ ಆದರೂ ಕೂಡ ನೀವು ಕ್ರಮ ಕೈಗೊಳ್ಳಿ. ಎಲ್ಲಿ ತಗೊಂಡಿದ್ದಾರೆ ಇವತ್ತು ಸರ್ಕಾರ? ಎಲ್ಲಿ ಕ್ರಮ ಕೈಗೊಂಡಿದೆ? ನನಗಿರುವಂತ ಅಧಿಕೃತ ದಾಖಲೆಗಳ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 12 ಚೂರಿ ಇರಿತದ ಪ್ರಕರಣಗಳಾಯಿತು. 12 ಚೂರಿ ಇರಿತದ ಪ್ರಕರಣಗಳಲ್ಲಿ ಇವತ್ತಿನ ತನಕ ಯಾರನ್ನೂ ಕೂಡ ಬಂಧಿಸ್ತಿಲ್ಲ. ಯಾಕೆ ಬಂಧಿಸ್ಲಿಲ್ಲ? ಅದು ಹಿಂದೂ ಆಗಿರಲಿ, ಅದು ಮುಸಲ್ಮಾನ ಆಗಿರಲಿ, ಅಥವಾ ಇನ್ನೊಬ್ಬ ಆಗಲಿ, ಒಂದು ಘಟನೆ ನಡೆದಾಗ ಸರ್ಕಾರ ತ್ವರಿತವಾದಂಥ ಕ್ರಮಗಳನ್ನು ಅವತ್ತೇನಾರು ತೆಗೆದುಕೊಂಡಿದ್ರೆ ಇವತ್ತು ಕಲ್ಲಡಕದ ಘಟನೆಗಳು ಅಥವಾ ಇನ್ಯಾವುದೋ ಉಲ್ಲಾಳದ ಘಟನೆಗಳು ನಡೀತಿರ್ಲಿಲ್ಲ. ಅದನ್ನ ಆರಾಮಾಗಿ ಸರ್ಕಾರ ತೆಗೆದುಕೊಂಡಿದ್ದರ ಪರಿಣಾಮ ಇವತ್ತು ಸಮಸ್ಯೆ ಉಲ್ಬಣ ಆಗಿದೆ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಸರ್ಕಾರ ಬಾಯಿ ಬಡ್ಕೊಳ್ತಾ ಇದೆ. ಹಾಗಾಗಿ ಪ್ರಚೋದನೆ ನೀಡಿದ್ದು ಸರ್ಕಾರವೇ, ಪೊಲೀಸ್ ಇಲಾಖೆಯನ್ನ ಪರೋಕ್ಷವಾಗಿ ಇದಕ್ಕೆ ಬಳಸ್ಕೊಂಡ್ರು. ಅದರ ಪರಿಣಾಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಈ ರೀತಿಯಾದ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ನಾನು ಐವನ್ ಡಿಸೋಜ ಅವರಿಗೆ ಕೇಳೋದೇನು ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 50 ದಿನ ಯಾವತ್ತೂ ಕೂಡ 144 ಇರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ 50 ದಿನ 144 ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿದ್ದು. ಯಾಕೆ ಇವತ್ತು ಈ ಪರಿಸ್ಥಿತಿ? 1 ದಿನ 2 ದಿನ 1 ವಾರ 144ಗಳನ್ನ ನೋಡಿದ್ವಿ. 50 ದಿನಗಳ ಕಾಲ ಇಡೀ ಜಿಲ್ಲೆನಲ್ಲಿ 144 ಆಗುತ್ತೆ. ಆದ್ರೂ ಕೂಡ ನಿಮಗೆ ಕಂಟ್ರೋಲಿಗೆ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ಯಾರ ವೈಫಲ್ಯ ಇದು? ನೀವು ಕ್ರಮ ಕೈಗೊಳ್ಳಿ, ಯಾರ ಮೇಲೆ ಕೈಗೊಳ್ಳಿ. ಇವತ್ತು ನಿಮ್ದೇ ಆಡಳಿತ ವೈಫಲ್ಯ, ಇನ್ಯಾರ್ದು ಆಡಳಿತ ವೈಫಲ್ಯ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಜೊತೆಗೆ ದಕ್ಷಿಣ ಕನ್ನಡದ ಒಂದ್ ಕಡೆ ಆದ್ರೆ ಇತ್ತೀಚೆಗೆ ಜೈಲಿನಲ್ಲಿ ಸಹ ಗಲಾಟೆ ನಡೀತು. ಸೊ ಕರ್ನಾಟಕದಲ್ಲಿ ಗುಪ್ತಚರ ಇಲಾಖೆ ಮತ್ತೆ ಗೃಹ ಇಲಾಖೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಮಲಗಿಬಿಟ್ಟಿದ್ಯಾ ಅಂತ? ಸಂಪೂರ್ಣ ಮಲಗಿರೋದು ಎಲ್ಲ ವಿಷಯಗಳಲ್ಲೂ ಕೂಡ ಇವತ್ತು ಸಾಬೀತಾಗ್ತಾ ಇರುವಂತದ್ದು. ಜನರಿಗೆ ಇವತ್ತು ರಕ್ಷಣೆ ಯಾವ ಹಂತದಲ್ಲೂ ಕೂಡ ರಕ್ಷಣೆ ಇಲ್ಲ. ನೀವು ಹೇಳಿದಂತೆ ಜೈಲಿನಲ್ಲಿ 2 ಸರಿ ಜೈಲಿನಲ್ಲಿ ಮರ್ಡರ್ ಆಯ್ತು. ಒಂದು ಮಂಗಳೂರಿನಲ್ಲಿ ಒಂದ್ಸರಿ ಆಯ್ತು, ಇನ್ನೊಂದು ಮೂಡುಬಿದಿರೆಯ ಘಟನೆಯ ಆರೋಪಿಗಳನ್ನ ಅಲ್ಲಿ ಮರ್ಡರ್ ಮಾಡಾಯ್ತು. ಡಬಲ್ ಮರ್ಡರ್ ಆಯ್ತು ಮಂಗಳೂರಿನ ಜೈಲಿನಲ್ಲಿ. ಈ ರೀತಿಯಾದಂಥ ಪರಿಸ್ಥಿತಿಗಳಾದ್ರೆ ಸರ್ಕಾರ ಇವತ್ತು ಯಾವುದನ್ನ ಆಡಳಿತ ದೃಷ್ಟಿಯಿಂದ ಇವತ್ತು ಸರಿಯಾಗಿ ನೋಡ್ಕೊಳ್ತಾ ಇದೆ? ಜೈಲಲ್ಲಿರೋರಿಗೂ ರಕ್ಷಣೆ ಇಲ್ಲ,
ಹೊರಗಡೆ ನಾಡಲ್ಲಿರೋರಿಗೂ ರಕ್ಷಣೆ ಇಲ್ಲ. ಯಾರು ಇದನ್ನ ಗೃಹ ಇಲಾಖೆಯನ್ನ ಮೇಂಟೈನ್ ಮಾಡ್ತಾ ಇದಾರೋ, ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೋ ದೇವರೇ ಕಾಪಾಡಬೇಕು ಈ ಸರ್ಕಾರನ. ಇವತ್ತು ಯಾರಿಂದನೂ ಕೂಡ ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ವಾತಾವರಣ ಎಲ್ಲ ಉದಾಹರಣೆಗಳಲ್ಲಿ ಇವತ್ತು ಸಾಬೀತಾಗ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ನೇರ ಕಾರಣ. ಉಳಿದಂತ ಸರ್ಕಾರವನ್ನು ನಡೆಸ್ತಾ ಇರುವಂತ ಎಲ್ಲ ಜವಾಬ್ದಾರಿ ಕಾರಣನೇ. ಸುನೀಲ್ ಕುಮಾರ್ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ನೀವು ಹೇಳಿದ್ರಿ ದನಗಳನ್ನು ಕಳ್ಳತನ ಆಗ್ತಾ ಇದ್ದಾರೆ, ಅಟ್ಟಿಯಿಂದ ದನ ಕೊಂಡೋಗ್ತಾರೆ ಅಂತ ಹೇಳಿದ್ರಿ. ದನ ಕೊಂಡೋದ್ರೆ ನಿಮ್ಮ ಜವಾಬ್ದಾರಿ ಏನು? ನೀವು ಅದನ್ನು ಪೊಲೀಸರಿಗೆ ಹೇಳಬೇಕು, ಪೊಲೀಸರು ಕ್ರಮ ತೆಗೆದುಕೊಳ್ಬೇಕು. ಅದರ ಬದಲು ನೀವೇ ಹೋಗಿ ಅವ್ರನ್ನ ಹಿಡಿದು ಬಡಿದು ಕೈಕಾಲು ಮುರಿದು ಎಳೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರಿ, ಅವ್ರನ್ನ ನೀವು ಕೊಲ್ತೀರಿ. ಈಗ ಬ್ರಹ್ಮಾವರದಲ್ಲಿ ದನ ಕೊಂಡೋಗುವವ್ರನ್ನು ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತರನ್ನು ನಿಮ್ಮದೇ ಸಮಾಜದವರು ಒಟ್ಟಿಗೆ ಇದ್ದವರು ಹೋಗಿ ಅವರನ್ನು ಇಳಿಸಿ ನೀವು ಕೊಲ್ತೀರಲ್ವಾ? ಇದು ಸರಿನಾ? ಇದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆಗ್ತದ? ಮತ್ತು ಹೇಳಿದ್ರಿ 144 50 ದಿನ ಇರಲಿಲ್ಲ ಹೇಳಿದ್ರಿ. ಆಯಿತು, 144 50 ದಿನ ಹಾಕಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ. 144 ಇದ್ದಾಗ ಆ 140 ನೀವು ಗೌರವ ಎಷ್ಟು ಕೊಟ್ರಿ? ನೀವು ನಿಮ್ಮ ಸಂಸದರಿಗೆ ಹೋಗಿ 144 ಉಲ್ಲಂಘನೆ ಮಾಡಿದಿರಲ್ವಾ? 144 ನೀವು ಸಂಭ್ರಮಾಚರಣೆ ಮಾಡಿದಿರಲ್ವಾ ಎತ್ತುಕೊಂಡು? ಇದು ಸರಿನಾ? ಇದರಿಂದ ಪ್ರಚೋದನೆ ಆಗೋದಿಲ್ವಾ? ನಮ್ದು ಎಲ್ಲರ ಜವಾಬ್ದಾರಿ ಇಲ್ವಾ ಈ ಒಟ್ಟಿಗೆ ಮಾಡುವಂತದ್ದು? ನೀವು ಬಹಳ ಸ್ಪಷ್ಟ. ಒಂದ್ ನಿಮಿಷ ಇರಿ. ನೀವು ಬಹಳ ಇದನ್ನ ಯಾವ ರೀತಿ ದಿಕ್ತಪ್ಪಿಸ್ತಾ ಇದ್ದೀರಿ ಅಂತ. ಗೋವಿನ ಕಳ್ಳಾಣಿಕೆ ಸಾಗಾಣಿಕೆ ನಡೀತಾ ಇದ್ದಾಗ ಎಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ ದಾಖಲಾಗಿದೆ ಅಂತ ನೀವು ನೋಡಿ. ನನ್ನ ಪ್ರಕಾರ 1,000 ಕೇಸ್ಗಳು ದಾಖಲಾಗಿರ್ಬೋದು. ಯಾರನ್ನ ಬಂಧಿಸಿದಿರಿ? ಇವತ್ತಿನ ತನಕ ಯಾರನ್ನೂ ಕೂಡ ಬಂಧಿಸಲಿಲ್ಲ. 1,000 ಕೇಸ್ಗಳು ದಾಖಲಾಗಿರ್ಬೋದು. ಬೈಂದೂರಿನಿಂದ ಸುಳ್ಯ ತನಕ, ಉಳ್ಳಾಳದಿಂದ ಮಲ್ಪೆ ತನಕ 1,000 ಕೇಸ್ಗಳು ದಾಖಲಾಗಿರ್ಬೋದು. ಯಾರನ್ನು ಬಂಧಿಸಿದಿರಿ? ನೀವು ಮನೆಗೆ ಬಂದು ತಲವಾರುಗಳನ್ನು ಹಿಡ್ಕೊಂಡು ಬೆದರಿಸಿ ಕಳ್ಳ ಸಾಗಾಣಿಕೆ ಮಾಡಿದಾಗ ಪೊಲೀಸ್ ಇಲಾಖೆ ಕೈ ಕಟ್ಟು ಕುಳಿತುಕೊಳ್ಳುತ್ತೆ ಅಂತಾದ್ರೆ ಹೊಣೆ ಯಾರು? 1 ಘಟನೆ 2 ಘಟನೆ ಆದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. 1,000 ಕೇಸ್ಗಳು ದಾಖಲಾಗಿರ್ಬೋದು ಕಳೆದ 2 ವರ್ಷಗಳಲ್ಲಿ. ಯಾರನ್ನು ಬಂಧಿಸಿದ್ರಿ? ನಿಮ್ ದಾಖಲೆಗಳಲ್ಲಿ ಹೇಳಿ ನೋಡೋಣ. ಯುನೋವನ್ ಅರೆಸ್ಟ್ ಮಾಡಿದೀವಿ, ಓಮಿನಿನ ಅರೆಸ್ಟ್ ಮಾಡಿದೀವಿ ಅಂತ ಒಂದು ಉದಾಹರಣೆ ಹೇಳಿ. ನೀವು ನಿಮ್ಮ ಯೋಗ್ಯತೆಗೆ ಒಬ್ಬನ ಅರೆಸ್ಟ್ ಮಾಡಿದೀವಿ ನೀವು ಸುಮ್ಮನೆ ಮಾತಾಡ್ತಿದ್ದೀರಿ. ನಿಮ್ ಯೋಗ್ಯತೆಗೆ ಒಬ್ಬ ಕಳ್ಳನನ್ನ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯವಾಗಿ ಜನ ಪ್ರಚೋದನೆ ಒಳಗಾಗಿ ಪ್ರತಿಭಟನೆಯನ್ನು ಮಾಡುವಂತ ಪರಿಸ್ಥಿತಿ ಬಂದಿದೆ. ಎರಡನೇದು ನೀವು ಹೇಳಿ ಕೇಳಿ. ಐವನ್ ಡಿಸೋಜಾ, ನಿಮ್ಮ ಮಾತಿಗೆ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ. ಈಗ ನೀವು ಕೇಳಿ. 42 ದಿನ ಪ್ರತಿಭಟನೆ ಆದಾಗ ಮೇ 22ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಡೇಟ್ ಕೊಟ್ಟಿದ್ದು. ನೀವು 144 ಹಾಕಿದ್ವಿ, ಮುಂದಕ್ಕೆ ಹಾಕಿದ್ವಿ. 3 ಸಾರಿ ನಮ್ಮ ಪ್ರತಿಭಟನೆಗಳನ್ನ ಮುಂದಕ್ಕೆ ಹಾಕಿದ್ವಿ. ನಾವು 144 ಅನ್ನ ಉಲ್ಲಂಘನೆ ಮಾಡಿದ್ದು ಹೌದು, ನಾನು ಸಮರ್ಥನೆ ಮಾಡ್ತೇನೆ. ಯಾಕೆ ಅಂತಂದ್ರೆ 3 ಬಾರಿ 144 ಸೆಕ್ಷನ್ ಇದ್ದದ ಕಾರಣಕ್ಕೆ ನಾವು ಪ್ರತಿಭಟನೆಗಳನ್ನ ಮುಂದಕ್ಕೆ ಹಾಕಿದ್ವಿ. 144 ಇದ್ದಾಗಲೇ ಶರತ್ ಮಡಿವಾಳನ ಮರ್ಡರ್ ಆಗಿದ್ದು ನೆನ್ಪಿಟ್ಕೊಳ್ಳಿ. 144 ಇದ್ದಾಗಲೇ ರಾಜಾರೋಷವಾಗಿ ಶರತ್ ಮಡಿವಾಳನ ಪೇಟನಲ್ಲಿ, ಯಾವುದೋ ಹಳ್ಳಿಯ ತುದಿನಲ್ಲಿರುವಂತ ಅಂಗಡಿ ಅಲ್ಲ, ಆರ್ಟ್ ಆಫ್ ದಿ ಸಿಟಿ BC ರೋಡ್ ನಲ್ಲಿ ಪೇಟೆಯ ಮಧ್ಯಭಾಗದಲ್ಲಿರುವಂತ ಒಬ್ಬ ಅಂಗಡಿಯ ಕಾರ್ಯಕರ್ತನ ಮೇಲೆ 144 ಇದ್ದಾಗ ಮರ್ಡರ್ ಆಗಿದ್ದು. ಎಷ್ಟು ದಿನ ಪ್ರತಿಭಟನೆ ಮಾಡದಲ್ಲೇ ಸಹಿಸಿಕೊಳ್ಬೇಕು? ನಮ್ಮ ಮನವಿಗೆ ಬೆಲೆ ಇಲ್ಲ, ನಮ್ಮ ಪ್ರತಿಭಟನೆಗೆ ಬೆಲೆ ಇಲ್ಲ, ನಮ್ಮ ನಿಯೋಗಕ್ಕೆ ಬೆಲೆ ಇಲ್ಲ ಅಂತಾದಾಗ ಜನಸಾಮಾನ್ಯರು ಯಾವುದ್ರ ಮುಖಾಂತರ ಉತ್ತರ ಕೊಡ್ಬೇಕು ಹೇಳಿ? ಎಷ್ಟು ಜನ ಕಾರ್ಯಕರ್ತರು ನಾವು 3 ಬಾರಿ ಪ್ರತಿಭಟನೆ ಮಾಡೋದನ್ನ ಮುಂದಕ್ಕೆ ಹಾಕಿದ್ದು ನಿಮ್ 144 ಸೆಕ್ಷನ್. ಸುನೀಲ್ ಕುಮಾರ್ ಅವರೇ, ಅದ್ರ ಬಗ್ಗೆ ನೀವು ಮಾತಾಡೋದಿಲ್ಲ ಇವತ್ತು. ಸುನೀಲ್ ಕುಮಾರ್ ಅವರು, ನಿಮ್ ಜೊತೆ ಚರ್ಚೆನ ಮುಂದುವರಿಸ್ತೇನೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಸುನೀಲ್ ಕುಮಾರ್ ಅವರೇ, ಈಗ ಬಿಜೆಪಿಯವರು ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಬಂಟ್ವಾಳ BC ರೋಡ್ನಲ್ಲಿ. ಸೊ ಸ್ಪಷ್ಟವಾಗಿ ಕೆಂಪಯ್ಯ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ರು. ಕೆಂಪಯ್ಯನವರು ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ಬರಂಗಿಲ್ಲ ಅಂತ. ಯಾಕೆ ಕೆಂಪಯ್ಯನವರು ವಿರುದ್ಧ ತಾವು ಮುಗಿಬಿದ್ರಿ ಅಂತ? ಅಲ್ಲ, ಇಲ್ಲಿ ಬಹಳ ಸ್ಪಷ್ಟ ಇರೋದೇನು ಅಂತಂದ್ರೆ, ನಮ್ಮ ಕಾರ್ಯಕರ್ತರನ್ನ ಹತ್ತಿಕ್ಕಬೇಕು ಅನ್ನುವಂತ ಪ್ರಯತ್ನ ಇವತ್ತು ಗೃಹ ಇಲಾಖೆಯಿಂದ ಪೊಲೀಸ್ ಇಲಾಖೆ ಮುಖಾಂತರ ನಡೀತಾ. ನ್ಯಾಯದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಅವರು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಕೆಂಪಯ್ಯವರನ್ನ ನೇರವಾಗಿ ಮುಖ್ಯಮಂತ್ರಿಗಳು ಕಳಿಸ್ತಾರೆ. ಅಂದ್ರೆ ಅಲ್ಲಿರುವಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ದಮನಕಾರಿಯಾದಂತಹ ನೀತಿಯನ್ನು ನೀವು ಅನುಸರಿಸಬೇಕು. ಅಲ್ಲಿರುವಂತಹ ಅಧಿಕಾರಿ ನ್ಯಾಯದ ಪರವಾಗಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಿಕ್ಕೆ ಒಪ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಕೆಂಪಯ್ಯನನ್ನು ಕಳಿಸುವಂತ ಪ್ರಯತ್ನ ಮಾಡ್ತಾರೆ. ನನಗೆ ಬಹಳ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಶರತ್ ಮಡಿವಾಳನ ಹತ್ಯೆಯಾಗಿ ಇವತ್ತಿನ ತನಕ ಆರೋಪಿಗಳನ್ನ ಸರ್ಕಾರ ಬಂಧಿಸೋದಿಲ್ಲ. ಸರ್ಕಾರದ ಆದ್ಯತೆ ಯಾವುದು? ಪ್ರತಿಭಟನೆ ಮಾಡಿದಂತ ಯಾವುದೋ ಕಾರ್ಯಕರ್ತರ ಮನೆ ಮೇಲೆ ರಾತ್ರಿ ನುಗ್ಗುವಂತ ಕೆಂಪಯ್ಯ ಟೀಮು
ಶರತ್ ಮಡಿವಾಳನ ಮರ್ಡರ್ ಮಾಡಿರುವಂತ ಅಥವಾ ಆರೋಪಿಗಳ ಮನೆಗೆ ಇವತ್ತಿನ ತನಕ ಹೋಗೋದಿಲ್ಲ, ಅದ್ರ ಬಗ್ಗೆ ತನಿಖೆಗಳಾಗೋದಿಲ್ಲ ಅಂತಾದ್ರೆ ಗೃಹ ಇಲಾಖೆ ಆದ್ಯತೆ ಯಾವುದು ಅಂತ? ಪ್ರತಿಭಟನೆ ಮಾಡಿದವರನ್ನು ಬಂಧಿಸುವಂಥದ್ದು ಸರ್ಕಾರದ ಆದ್ಯತೆನಾ? ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಆ ಕಾರ್ಯಕರ್ತರನ್ನು ಬಂಧಿಸಬೇಕಾಗಿರುವಂತದ್ದು ಸರ್ಕಾರದ ಆದ್ಯತೆನಾ? ಅಥವಾ ಮರ್ಡರ್ ಮಾಡಿರುವಂತ ಆರೋಪಿಗಳನ್ನ ಬಂಧಿಸಬೇಕಾಗಿರೋದು ಸರ್ಕಾರದ ಆದ್ಯತೆನಾ? ಈ ಸರ್ಕಾರಕ್ಕೆ ಆದ್ಯತೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ರೀತಿಯಾದಂತ ಒಂದು ವಿಚಿತ್ರವಾದಂತ ಸರ್ಕಾರ. ನಾನು ಐವನ್ ಡಿಸೋಜ ಅವರ ತುಳು ಭಾಷೆನಲ್ಲಿ ಹೇಳಬೇಕು ಅಂತಂದ್ರೆ ಈ ಸರ್ಕಾರಕ್ಕೆ ತಲೆ ಇದೆ, ಬೊಂಡಿಲ್ಲ ಅಂತ ಹೇಳಬೇಕಷ್ಟೇ. ಆ ರೀತಿಯಾದಂತ ಸರ್ಕಾರ ಇದು. ಆ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಈ ರೀತಿಯಾದಂತಹ ಪರಿಣಾಮಗಳು ಎದುರಿಸಲಿಕ್ಕೆ ಒಂದು ಕಾರಣ ಆಗ್ತಾ ಇರುವಂತದ್ದು. ಕೆಂಪಯ್ಯನ ಕರ್ಕೊಂಡು ಬಂದು ಏನ್ ಮಾಡ್ತೀರಿ ನೀವು? ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿಗಳು ಇರಲಿಲ್ಲ. ನೀವು ಏಕಾಏಕಿ SP ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಿ, ಕಮಿಷನರ್ನ ನಿಮಗೆ ಬೇಕಾದಂಗೆ ಟ್ರಾನ್ಸ್ಫರ್ ಮಾಡ್ತೀರಿ, ನಿಮ್ಮ ಮಾತು ಕೇಳಲಿಲ್ಲ ಅಂತಂದಾಗ ಯಾವುದೋ SI ಟ್ರಾನ್ಸ್ಫರ್ ಮಾಡ್ತೀರಿ. ಅಂದ್ರೆ ಯಾರು ನಿಮ್ಮ ಮಾತನ್ನು ಕೇಳೋದಿಲ್ಲ, ಅದು ಕಾನ್ಸ್ಟೇಬಲ್ ಇಂದ ಹಿಡಿದು IG ತನಕ ನೀವು ಟ್ರಾನ್ಸ್ಫರ್ಗಳನ್ನು ಮಾಡುವಂತ ಪರಂಪರೆ ಇವತ್ತು ರೂಪಾನ ತನಕ ನಡೆದಿದೆ. ಅಲ್ಲಿರುವಂತ ಪ್ರಮೋದ್ ಅನ್ನುವಂತ SI ಟ್ರಾನ್ಸ್ಫರ್ ಇಂದ ಆರಂಭವಾಗಿ ಇವತ್ತು DIG ರೂಪಾ ತನಕ ವರ್ಗಾವಣೆಗಳು ಬೇಕಾಬಿಟ್ಟಿ ನಡೆದಿದೆ ಅಂತಾದ್ರೆ ಇವತ್ತು ಕೆಂಪಯ್ಯ ಟೀಮ್ ಗೃಹ ಇಲಾಖೆಯನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಷ್ಟ ಆಗ್ತಾ ಇದೆ. ಇದನ್ನು ಒಪ್ಕೊಳ್ಬೇಕು ನೀವು ಅಷ್ಟೇ, ಬೇರೆ ಇನ್ನೇನು ಕಾರಣ ಇಲ್ಲ ಇದರಲ್ಲಿ. ಎಸ್ ರಮೇಶ್ ಬಾಬು ಇಲ್ಲ, ನಾನು ಶಾಸಕರಾದಂಥ ಕಾರ್ಕಳದ ಶಾಸಕರು ಸುನೀಲ್ ಹೇಳಿದ್ದನ್ನು ಒಪ್ಕೋತೀನಿ. ಅವರು ಐವನ್ ಡಿಸೋಜ ಅವರಿಗೆ ತುಳು ಭಾಷೆಯಲ್ಲಿ ಒಂದು ಹೇಳಿ ಸರ್ಕಾರಕ್ಕೆ ಒಂದಿಲ್ಲ ಇನ್ನೊಂದಿಲ್ಲ ಅನ್ನೋ, ಒಂದಿದೆ ಇನ್ನೊಂದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಒಪ್ಕೋತೀನಿ, ಅದು ಸತ್ಯ. ಯಾಕೆಂದರೆ ಸರ್ಕಾರಕ್ಕೆ ಅದಿದ್ದರೆ ಮೊದಲು BJPನ ಅರೆಸ್ಟ್ ಮಾಡಿ ಒಳಗಡೆ ತಳ್ತಾಯಿದ್ರು, ಅದು ಮಾಡಿಲ್ಲ. ಹಾಗಾಗಿ ಅವ್ರ ಮಾತು ಎಂಡಾಸ್ ಮಾಡ್ತೀನಿ ನಾನು. ಎರಡನೇದು, ಸೆಂಟ್ರಲ್ ಜೈಲರಾದಂಥ ಪ್ರಕರಣವನ್ನು ಇಲ್ಲಿ ಆಗ್ತಾ ಇರೋ ಕರಾವಳಿ ಪ್ರದೇಶದ ಪ್ರಕರಣ ಮಿಕ್ಸಪ್ ಮಾಡೋದು ಬೇಡ. ಆ ಪ್ರಕರಣ ಸಂಪೂರ್ಣ ಬೇರೆ, ಈ ಪ್ರಕರಣ ಸಂಪೂರ್ಣ ಬೇರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು, ಕರಾವಳಿ ಪ್ರದೇಶದ ಜನರು ಯಾವತ್ತೂ ಸಹ ಶಾಂತಿಪ್ರಿಯರು. ಅವರು SDPI ಅಥವಾ PFI ಕಾರ್ಯಕರ್ತರು ಕೊಲೆ ಆಯಿತೋ ಅಥವಾ ಸಂಘ ಪರಿವಾರದವ್ರ ಕೊಲೆ ಆಯಿತು ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಮುಸಲ್ಮಾನು ಅಥವಾ ಹಿಂದೂ ಪದ ಬಳಕೆಯನ್ನು ನಾನು ಭಾಳ ಸ್ಪಷ್ಟವಾಗಿ ವಿರೋಧ ಮಾಡ್ತೀನಿ. ಸಂಪೂರ್ಣ ಮುಸಲ್ಮಾನರು ಹಿಂದೂ ವಿರೋಧಿಗಳು ಅಲ್ಲ, ಸಂಪೂರ್ಣ ಹಿಂದೂಗಳು ಮುಸಲ್ಮಾನ ವಿರೋಧಿಗಳಲ್ಲ. ಮತ್ತು ಹಿಂದೂ ಅನ್ನೋ ಪದವನ್ನು ಭಾರತೀಯ ಜನತಾ ಪಕ್ಷದವರು ಗುತ್ತಿಗೆ ತಗೊಂಡಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನ್ ಅನ್ನೋ ಪದವನ್ನು ಗುತ್ತಿಗೆ ತಗೊಂಡಿಲ್ಲ. ಇಲ್ಲಿ ಕಾಂಗ್ರೆಸ್ನವರು ಒಂದು ಓಟಿನ ರಾಜಕಾರಣಕ್ಕೆ ಮುಸಲ್ಮಾನ್ ಓಲೈಕೆ ಮಾಡೋಂಥದ್ದು, BJPಯವರು ಹಿಂದೂ ಓಟ್ಗೋಸ್ಕರ ಹಿಂದೂ ಓಲೈಕೆ ಮಾಡೋದು ಎರಡೂ ತಪ್ಪು. ಇಲ್ಲಿ ಸುನಿಲ್ ಅವರು ಮಾತಾಡ್ತಾ 2 ವರ್ಷದಿಂದ 1000 ಕೇಸ್ ದಾಖಲಾಗಿದೆ ಗೋ ಕಳ್ಳತನದ್ದು ಅಂತ ಮಾತಾಡೋರು ಭಾಳ ಸ್ಪಷ್ಟವಾಗಿ ಒಪ್ಕೋತಾ ಇದ್ದಾರೆ ಅವರು. ಅಂದರೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರನೇ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಮೋದಿ ಅವರು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವರೇ ಹೇಳ್ತಾ ಇದ್ದಾರೆ, ಇದು ನೀವು ಅತಿರೇಕಕ್ಕೆ ಹೋಗ್ತಾ ಇದ್ದೀರಾ, ಗೋ ಹತ್ಯೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ತಾ ಇರ್ತಕ್ಕಂಥ ಹಲ್ಲೆಗಳು ತಪ್ಪು, ಅಮಾಯಕರನ್ನ ಹೊಡಿತಾ ಇರ್ತಕ್ಕಂಥ ತಪ್ಪು ಅಂತ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳ್ತಾ ಇದ್ದಾರೆ. ಅವರ ಪಕ್ಷದ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಅದನ್ನು ಇವ್ರು ಒಪ್ಕೋಬೇಕಾಗುತ್ತೆ ಭಾರತೀಯ ಜನತಾ ಪಕ್ಷದವರು. ಒಬ್ಬ ಶಾಸಕರಾಗಿ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಹೌದು ನಾನು 144 ಉಲ್ಲಂಘನೆ ಮಾಡಿದೆ ಅಂತೇಳಿ. ನನಗೆ ಇಲ್ಲೇ ಪ್ರಶ್ನೆ ಇರ್ತಕ್ಕಂಥದ್ದು, ಮೂಲಭೂತವಾದ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಇದನ್ನು ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲತೆಯನ್ನು ಕಂಡಿದೆ. ಶಾಸಕರು, ಪಾರ್ಲಿಮೆಂಟ್ ಮೆಂಬರು, ಮತ್ತೊಬ್ಬರು, ನೀವ್ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ? ಇಲ್ಲ, ಅವ್ರಿಗೆ ಭಯ ಸ್ವಲ್ಪ, ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗ ಅವರೇ ಒಪ್ಕೋತಾ ಇದ್ದಾರೆ, ಇವ್ರಿಗೆ ಈ ಸರ್ಕಾರ ಇಲ್ಲ, ಈ ಸರ್ಕಾರಕ್ಕೆ ಶಕ್ತಿ ಇಲ್ಲ ಅನ್ನೋ ಮಾತನ್ನ ಒಬ್ಬ ಶಾಸಕರು ಹೇಳ್ತಾ ಇದ್ದಾರೆ. ಅದನ್ನು ಒಪ್ಕೋಬೇಕಾದ್ ನಾವು. ಇಲ್ಲಿರ್ತಕ್ಕಂಥ ಪ್ರಶ್ನೆ ಇವರಿಗೆ ಭಯ, ಅವರೆಲ್ಲೋ ಬಂದು ಬೆಂಕಿ ಹಚ್ಚಿಬಿಡ್ತಾರೆ ಅಂತ ಹೇಳ್ತಾರೆ, ಇಲ್ಲ ಹಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಭಯ. ಇದು ಮತ್ತೆ ಸನ್ಮಾನ್ಯ ಐವನ್ ಡಿಸೋಜ ಅವ್ರು ಮಾತಾಡ್ತಾ ಒಂದು ಮಾತಾಡಿದ್ರು, ಕಾನೂನು ಸುವ್ಯವಸ್ಥೆ ನಾವು ಪರಿಪಾಲನೆ ಮಾಡೋಕ್ಕೆ ತಯಾರಿದ್ದೀವಿ, ಜನಪ್ರತಿನಿಧಿಗಳು ಸಹಕಾರ ಸಿಗ್ತಾ ಇಲ್ಲ. ಜನಪ್ರತಿನಿಧಿ ಸಹಕಾರಕ್ಕೂ ನಿಮ್ಮ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡೋಕ್ಕೂ ಸಂಬಂಧ ಏನಿದೆ? ಬೀಂಗ್ ಎ ಗೌರ್ಮೆಂಟ್ ಎಲೆಕ್ಷನ್ 6 ತಿಂಗಳು ಗವರ್ನರ್ ರೂಲ್ ಇರುತ್ತೆ. ಗವರ್ನರ್ ಮಾಡೋದಿಲ್ವಾ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ? ರಾಜ್ಯ ಸರ್ಕಾರದ ಬೌಂಡೆಡ್ ಡ್ಯೂಟಿ. ನೀವು ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಿಮ್ಗೆ ಕೋಆಪರೇಷನ್ ಕೊಡಲಿಲ್ಲ, ನೀವು ಕಾನೂನು ಪರಿಪಾಲನೆ ಮಾಡಲ್ಲ ಅಂತ ಹೇಳಕ್ಕೆ ಬರುತ್ತಾ? ಪ್ರಶ್ನೆ ಇರ್ತಕ್ಕಂಥದ್ದು ಕರಾವಳಿ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ, ಮೂಲಭೂತವಾದಂಥ ಸಮಸ್ಯೆ ಇದು. ಕಾಂಗ್ರೆಸ್ ಪಕ್ಷ ಎಲ್ಲೋ ಇನ್ನೊಬ್ಬರಿಗೆ ಎದುರುಕೊಂಡು ಸರ್ಕಾರ ನಡೆಸುವಂಥ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಥವಾ ನಿರ್ಮಾಣ ಮಾಡಿದ್ದಾರೆ. ಅದು ಹೋಗಬೇಕು. ಇವತ್ತು ಅಲ್ಲಿ ಚಂದ್ರಶೇಖರ್ ಅಂತ ಒಬ್ಬ ಕಮಿಷನರ್, ಒಳ್ಳೆ ಕಮಿಷನರ್ ಇದ್ದರು, ಅವ್ರನ್ನ ನೀವು ಯಾವ ಕಾರಣಕ್ಕಲ್ಲಿಂದ ಬದಲಾವಣೆ ಮಾಡಿದ್ರೆ 2 ತಿಂಗಳ ಮುಂಚೆ ಗೊತ್ತಿಲ್ಲ. ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಕುಸ್ತಿದೆ. ಇಡೀ ಪ್ರಕರಣ ರಾಜಕೀಯ ಲಾಭಕ್ಕೆ ಉಪಯೋಗ ಆಗ್ತಾ ಇದೆ. ಯಾರೋ ಶರತ್ ಮಡಿವಾಳರಂಥ ಒಬ್ಬ ಅಮಾಯಕರು, ಇನ್ಯಾರೋ SDPI ಅಂತ ಕಾರ್ಯಕರ್ತರು ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಕೆಳ ಹಂತದ ಒಬ್ಬ ನೌಕರರು ಬಲಿ ಆಗ್ತಾ ಇದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು, ಇಬ್ಬರಿಗೂ ಪ್ರಾಣಕ್ಕೆ ಬೆಲೆ ಇದೆ. ಅಲ್ಲಿ SDPI ಕಾರ್ಯಕರ್ತನ ಪ್ರಾಣಕ್ಕೂ ಬೆಲೆ ಇದೆ, ಅಥವಾ ಸಂಘ ಪರಿವಾರದ ಕಾರ್ಯಕರ್ತನಿಗೂ ಬೆಲೆ ಇದೆ, ಪ್ರಾಣಕ್ಕೆ ಬೆಲೆ ಇದೆ. ಎರಡು ಹತ್ಯೆ ಮಾಡೋಂಥದ್ದು, ಅವರು ಅದನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋಂಥದ್ದು, ನೀವು ಇದನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋಂಥದ್ದು, ಇದು ನಿಲ್ಲಬೇಕು. ಬಹಳ ಮೂಲಭೂತವಾಗಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಈಗ ಈದ್ಗಾ ಮೈದಾನದ ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ 24 ಗಂಟೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಅಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಅದನ್ನು ಬಂಡವಾಳ ಮಾಡ್ಕೊಂಡಿತ್ತು.
ಇವತ್ತು ನೀವು ಮತ್ತೆ ಇಲ್ಲೇ ಬಂಡವಾಳ ಮಾಡೋಕೆ ಅವಕಾಶ ಕೊಡ್ತಾ ಇದ್ದೀರಾ ನೀವು? ರಮೇಶ್ ಬಾಬು ಅವರೇ, ಇವತ್ತು ನಾವೇನು ಬಿಜೆಪಿ ಅವ್ರ ಹೆದರಿಕೆ ಅಂತ ನಾನು ಹೇಳಲಿಲ್ಲ. ನಾನು ಏನು ಹೇಳಿದೆ ಅಂದರೆ, ಚುನಾಯಿತ ಪ್ರತಿನಿಧಿಗಳೇ ಈ ರೀತಿ ಬೆಂಕಿ ಹಚ್ಚುವಂತಹ ಕಾರ್ಯಕ್ರಮ ಮಾಡಿದರೆ ಕಾನೂನು ಸುವ್ಯವಸ್ಥೆ ಕೋಮುಗಲಭೆನ ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ? ನಮಗೆ ಜವಾಬ್ದಾರಿ ಇಲ್ವಾ? ಅಕೌಂಟಬಿಲಿಟಿ ಇಲ್ವಾ? ಈಗ ಮಾತಾಡುವಾಗ ಸುನಿಲ್ ಕುಮಾರ್ ಅವರು ಹೇಳ್ತಾರೆ, ಹಿಂದೂ ಸಂಘಟನೆಗಳ ದಮನ ಮಾಡ್ತೀಗೆ. ನೀವು ಯುವರ್ ಏನು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನೀವೊಬ್ಬ ಶಾಸಕರು, ನೀವು ಹಿಂದೂ ಬರೋಕ್ಕೆ ಯಾಕೆ ವಕಾಲತ್ ವಹಿಸ್ತೀರಿ? ಮುಸ್ಲಿಮರನ್ನ ಯಾಕೆ ಬಿಡ್ತೀರಿ? ನಾವು ಎಲ್ಲರೂ, ನೀವು ಏನು ಅಸೆಂಬ್ಲಿ ಮೆಂಬರ್ ಫಾರ್ ಆಲ್ ಕಮ್ಯುನಿಟಿ, ನೀವು ಸರ್ವ ಜನರನ್ನು ಪ್ರತಿನಿಧಿ ಮಾಡ್ತೀರಿ, ನೀವು ಅವ್ರ ಪರವಾಗಿ ಯಾಕೆ ವಕಾಲತ್ ವಹಿಸ್ತೀರಿ? ನೀವೆಲ್ಲರ ಪರವಾಗಿ ವಕಾಲತ್ ವಹಿಸಿ, ಆವಾಗ ಕೋಮುಗಲಭೆಯನ್ನು ಕಂಟ್ರೋಲ್ ತರಬಹುದು ಅಂತ ನಾನು ಹೇಳಿದೆ. ಮತ್ತೆ ಎಲ್ಲರೂ ತೆಗೆದು ಒಳಗೆ ಹಾಕಿ ಅಂತ ನೀವು ಹೇಳ್ತೀರಾ. ಪೂರ್ವಪರವನ್ನು ಆಗ್ರಹ ನೋಡ್ಕೊಳ್ಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂಥಕ್ಕೆ ಏನೆಲ್ಲ ಒಳ್ಳೆಯದು ಕೆಟ್ಟದ್ದು ಇದೆ ಅದನ್ನೆಲ್ಲ ಯಾರು ಪ್ರಯಾರಿಟಿ ಅಂತ ನೋಡಬೇಕು. ಒಂದು ಕಾನೂನು ಗಲಭೆ ಆದಾಗ, ಆ ಕೋಮು ಗಲಭೆ ಆದಾಗ ಅದನ್ನು ಮೊದಲು ಕಂಟ್ರೋಲ್ ತರುವಂಥ ಕೆಲಸ ಮಾಡಬೇಕು ಹೊರತು ಒಳಗೆ ಹಾಕಿ ಅಂತ ಹೇಳುವುದೇ ನಮ್ಮ ಪ್ರಯಾರಿಟಿ ಅಲ್ಲ. ಈಗ ನಾನು ಒಬ್ಬ ಪಕ್ಷದ ಪ್ರಮುಖ ಇದ್ದೇನೆ, ನಾನು ಸರ್ಕಾರದ ಬೆದರಿಕೆ ಹಾಕ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೀರಾ? ಅದು ಅಲ್ವೇ ಅಲ್ಲ, ಅದನ್ನೇ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ನಾನು ಕೇಳ್ತಾ ಇರೋದು ಅವರಿಗೆ ಅಕೌಂಟಬಿಲಿಟಿ ಇದೆ ಮಾತನ್ನ ಹೇಳಿದೆ. ನೀವು ಈ ರೀತಿ ಮಾತುಗಳನ್ನ ಆಡುವ ಮುಖಾಂತರ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? Is it not you are also part of the public? ಇಲ್ಲ ಏನು ಮಾಡ್ತೀರಿ? ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗೆ ಸುನಿಲ್ ಕುಮಾರ್ ಅವರೇ, ತಾವು ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ನಡೆದ ಒಂದು ಪ್ರತಿಭಟನಾ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರಿ ತಾವು. ಸೊ ಪೊಲೀಸರೆಲ್ಲ ಒನ್ ಸೈಡೆಡ್ ಆಕ್ಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಅಂತ, ಯಾಕೆ ಈ ಆರೋಪ ಅಂತ? ಅಲ್ಲ, ಇದು ಬಹಳ ಸ್ಪಷ್ಟ ಆಗ್ತಾ ಇದೆ ವಿನಾಯಕ್. ಏನು ಅಂತಂದ್ರೆ, ನಾನು ಹಳೆಯ ಘಟನೆಗಳನ್ನ ಉಲ್ಲೇಖ ಮಾಡಲ್ಲ. ಮೊನ್ನೆ ನಡೆದಂತ ಘಟನೆಯಲ್ಲಿ ಯಾರನ್ನ ಆರೋಪಿಗಳನ್ನ ಬಂಧಿಸಿದ್ದಾರೆ ಹೇಳಿ? ಶವಯಾತ್ರೆಯ ಮೇಲೆ ಕಲ್ಲು ತೂರಾಟ ಮಾಡಿದಂತ ಆರೋಪಿಗಳನ್ನ ಸರ್ಕಾರ ಬಂಧಿಸೋದಿಲ್ಲ. ಯಾರು ಶವಯಾತ್ರೆಯನ್ನ ನಿಯಂತ್ರಣ ಮಾಡಿದ್ರು ಆ ಕಾರ್ಯಕರ್ತರನ್ನ ನೀವು ಬಂಧಿಸ್ತೀರಿ. ಅವ್ರ ಮನೆಗೆ ರಾತ್ರಿ 12 ಗಂಟೆ ನುಗ್ತೀರಿ. ಅಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ನೋಡೋದಿಲ್ಲ. ರಾತ್ರಿ 12 ಗಂಟೆಗೆ ಪೊಲೀಸರು ಆ ಮನೆಗಳಿಗೆ ನುಗ್ತಾರೆ ಅಂತಾದ್ರೆ ಇವತ್ತು ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ? ನನಗೆ ಹೇಳಿ, ಸರ್ಕಾರ ಉತ್ತರ ಕೊಡ್ಲಿ. ನಾವು ಇಂಥ ಆರೋಪಿಗಳನ್ನ ಬಂಧಿಸಿದೀವಿ. ಉಳ್ಳಾಳದ ಘಟನೆ ಇರ್ಬೋದು, BC ರೋಡಿನ ಘಟನೆಗಳಿರ್ಬೋದು. ಯಾವ ಕಾರ್ಯಕರ್ತರನ್ನ ಬಂಧಿಸಿದಿರಿ? ಐವನ್ ಡಿಸೋಜಾ ಹೇಳಿದ್ರು ಹಿಂದೂ ಮತ್ತು ಮುಸಲ್ಮಾನ್ ಅಂತ ಭೇದ ಭಾವ ಮಾಡಬೇಡಿ ಅಂತ. ನಾನು ಈಗಲೂ ಸ್ಪಷ್ಟ ಮಾಡ್ತಾ ಇದ್ದೀನಿ, ಯಾವ ಕೊಲೆಯನ್ನು ಕೂಡ ನಾವು ಬೆಂಬಲಿಸ್ತಾ ಇಲ್ಲ. ನೀವು ಹಿಂದೂಗಳು ಕೊಲೆ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ. ಯಾರು ಬೇಡ ಅಂತ ಹೇಳಿದಾರೆ ನಿಮಗೆ? ನಾವು ಅವ್ರ ಬಿಡಿ ಹಿಂದೆ ಯಾವತ್ತೂ ಹೇಳಲಿಲ್ಲ. ನನ್ನ ಪ್ರಶ್ನೆ ಇರುವಂತದ್ದು, ಇಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು. SDP ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರು ಆರೋಪ ಮಾಡ್ಕೊಂಡಿದ್ರು ಕೂಡ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಂಗೆ ಬಹಳ ಆಶ್ಚರ್ಯ. ಐವನ್ ಡಿಸೋಜಾ ಅವ್ರನ್ನ ನಾನು ಕಳೆದ 15 ದಿನಗಳಿಂದ ಟಿವಿ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀನಿ ಸಮರ್ಥನೆ ಮಾಡ್ಕೊಳ್ತಾ ಇರೋದಕ್ಕೆ. ಅವ್ರು ಕಷ್ಟಪಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಸಮರ್ಥನೆ ಮಾಡ್ಕೊಳ್ಳೋದನ್ನ. ಒಬ್ಬ SP ಅನ್ನ, ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ 1 to 1 ಮಾತಾಡಿದ್ರೆ ನಂದು ಆರೋಪ ಇರಲಿಲ್ಲ. ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನೀವು ಇಂಥವ್ರ ಮೇಲೆ 307 ಹಾಕಬೇಕು ಅಂತ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ SP ಅವ್ರನ್ನ ಉದ್ದೇಶ ಹೇಳ್ತಾರೆ ಅಂತಾದ್ರೆ ಯಾರನ್ನ ಓಲೈಸುವಂತ ಪ್ರಯತ್ನ ಅಲ್ಲ. ಜೊತೆಗೆ ಸಚಿವರೊಬ್ರು ಹೇಳಿದ್ರು, ಸುನಿಲ್ ಕುಮಾರ್ ಅವರೇ ಒಂದು ನಿಮಿಷ ಕೇಳಿ. MLAಗಳಿದ್ರು ಅಲ್ಲ ಸುನಿಲ್ ಕುಮಾರ್ ಅವರು ಇನ್ನೊಂದು ಒಬ್ರು ಪ್ರಭಾವಿ ಸಚಿವರು ಕೇಳಿದ್ರು. ಅವರು ಅದೇ SP ಅವರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರಂತೆ, ನೀವು ಪದೇ ಹಿಂಗೆ ನಮಗೆ ಫೋನ್ ಮಾಡ್ತಾ ಇದ್ರೆ ನನಗೆ ಎಲ್ಲಾದ್ರೂ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡಿ ಸ್ವಾಮಿ ಅಂತ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರಂತೆ. ಅಲ್ಲ, SP ಅವ್ರನ್ನ ಬದಲಾವಣೆ ಮಾಡೇ ಬಿಟ್ರು ತಕ್ಷಣ. ನೀವು ಅವ್ರ ಮಾತು ಕೇಳಲಿಲ್ಲ ಅಂದಾಗ SP ಅವ್ರನ್ನ ಬದಲಾವಣೆ ಮಾಡಿದ್ರು. ನಾನು ಇವತ್ತು ನನಗೆ ಮುಂಚೆನೆ ಗೊತ್ತಾಗಿ ನಾನು ದಾಖಲೆ ಸಮೇತ ಹೆಸರು ಸಮೇತ ಕೊಡ್ತಾ ಇದ್ದೆ. ಕಳೆದ 2 ವರ್ಷದಲ್ಲಿ ಈ ರೀತಿಯಾದಂತಹ ಘಟನೆಗಳಲ್ಲಿ ನಮ್ಮ ಕಾಂಗ್ರೆಸ್ಸಿನ MLAಗಳ ಮಾತನ್ನ ಕೇಳಲಿಲ್ಲ, ಸಚಿವರ ಮಾತನ್ನ ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟು ಜನ ಅಧಿಕಾರಿಗಳ ವರ್ಗಾವಣೆ ಆಗಿದೆ ಅಂತ. ಮೊನ್ನೆ SP ವರ್ಗಾವಣೆ, IG ವರ್ಗಾವಣೆ, ಅದಕ್ಕಿಂತ ಮುಂಚೆ ಎಷ್ಟು PSIಗಳದ್ದು, ಸರ್ಕಲ್ ಇನ್ಸ್ಪೆಕ್ಟರ್ದು, DYSPಗಳದ್ದು ವರ್ಗಾವಣೆ ಆಗಿದೆ? ತೆಗಿರಿ, ಲೆಕ್ಕ ತೆಗಿರಿ. 1 ವರ್ಷ ವರ್ಗಾವಣೆ ಮಾಡಬಾರದು ಅಂತೇಳಿ ನೀವೇ ಮಾಡಿರುವಂತ ಕಾನೂನು. ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಎಷ್ಟು ಜನರ ನೀವು ವರ್ಗಾವಣೆ ಮಾಡಿದಿರಿ? ಅಂದ್ರೆ ನಿಮ್ ಮೂಗಿನೇರಕ್ಕೆ ಆಡಳಿತ ನಡೆಸಬೇಕು. ಕಾರ್ಯಕರ್ತರನ್ನ ಕೂರಿಸ್ಕೊಂಡು SP ಅವ್ರನ್ನ ಕೂರಿಸ್ಕೊಂಡು 307 ಇಂಥ ಸೆಕ್ಷನ್ ಹಾಕಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಡೈರೆಕ್ಷನ್ ಅನ್ನು ಕೊಡ್ತಾರೆ ಅಂತ ಆದ್ರೆ ಗೃಹ ಇಲಾಖೆ ಯಾಕಿರ್ಬೇಕು? ಸುನಿಲ್ ಕುಮಾರ್ ಅವರೇ, ಮುಖ್ಯಮಂತ್ರಿಗಳು ರಮಾನಾಥ್ ರೈ, ಕೆಂಪಯ್ಯ 3 ಜನ ಕೂತ್ಕೊಂಡು ನೀವೇ ಹೇಳ್ಬಿಡಿ. ನೀವೇ 3 ಜನ ಕೂತ್ಕೊಳ್ಳಿ. ಕೆಂಪಯ್ಯ ಕೂತ್ಕೊಳ್ಳಿ, ರಮಾನಾಥ್ ರೈ ಕೂತ್ಕೊಳ್ಳಿ, ಖಾದರ್ ಕೂತ್ಕೊಳ್ಳಿ, CM ಕೂತ್ಕೊಂಡು ಯಾರ್ಯಾರು ಯಾವ ಸೆಕ್ಷನ್ ಹಾಕಬೇಕು ಅಂತ ತೀರ್ಮಾನ ಮಾಡಿ. ಯಾಕೆ ಗೃಹ ಇಲಾಖೆ ಬರ್ಖಾಸ್ತು ಮಾಡಿ? ನೀವೇ ಮಾಡಿ, ಬೇಕಾದ್ ಮಾಡಿ. ಸುನಿಲ್ ಕುಮಾರ್ ಅವರೇ, ಹಾಗೆ ಚರ್ಚೆನ ಮುಂದುವರಿಸೋಣ. ನಮ್ಮ ಜೊತೆಗೆ ನಿವೃತ್ತ DG IGP ಶಂಕರ್ ಬಿದ್ರಿ ಅವರು ಸಹ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಸಹ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರ್ಸೋಣ. ನಮ್ಮ ಜೊತೆಗೆ ನಿವೃತ್ತ ಡಿಜಿಪಿ ಶಂಕರ್ ಬಿದ್ರಿ ಅವರು ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶಂಕರ್ ಬಿದ್ರಿ ಅವರಿಗೆ ಮಂಗಳೂರು ತಮ್ಮ ಅನುಭವದಲ್ಲಿ ಭಾಳ ಸಲ ಅಲ್ಲಿ ಗಲಭೆಗಳಾಗಿದ್ದಾವೆ, ತಾವು ಸಹ ಭಾಳ ಸಲ ಹೋಗಿದ್ರಿ ನಿಯಂತ್ರಣ ಮಾಡಲಿಕ್ಕೆ. ಈ ಸಲ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಮೋರ್ ದನ್ 50 days ಅಲ್ಲಿ 144 ಸೆಕ್ಷನ್ ಹಾಕಿದರೆ ಅಲ್ಲಿ ಮರ್ಡರ್ಗಳಾಯಿತು, ಚಾಕು ಇರ್ತಾ ಇತ್ತು. ನಮ್ಮ ಪ್ರಶ್ನೆ ಇರುವಂಥದ್ದು, ಪೊಲೀಸ್ ಇಲಾಖೆ ಒಂದು ಸರಿಯಾಗಿದ್ದರೆ, ಗೃಹ ಇಲಾಖೆ ಒಂದು ಸರಿಯಾಗಿದ್ದರೆ ಈ ರೀತಿ ಘಟನೆಗಳು ಆಗುತ್ತಾ? 50 ದಿನದ ತನಕ 144 ಸೆಕ್ಷನ್ ಹಾಕೋ ಥರ, ಅಮಾಯಕರ ಜೀವ ಹೋಗೋ ಥರ, ಚಾಕು ಇರಿತ ಆಗೋ ಥರ, ಮರ್ಡರ್ ಆಗೋ ಥರ ಈ ಥರದ ವ್ಯವಸ್ಥೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ನೋಡಿ. ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸರ್ಕಾರ ಒಂದನ್ನು ಆರಿಸಿದಾಗ ಅವರನ್ನು ಜನ ಯಾಕೆ ಆರಿಸ್ತಾರೆ ಅಂತಂದರೆ, ಒಳ್ಳೆಯ ಆಡಳಿತ ಕೊಡಲಿ, ಯಾವುದೇ ರೀತಿಯ ಅವ್ಯವಹಾರ ಅಥವಾ ಅಕ್ರಮಗಳಿಗೆ ಅವಕಾಶ ಕೊಡೋದು ಬೇಡ, ಈ ದೇಶದ ಕಾನೂನಿನ ಪ್ರಕಾರ ಒಳ್ಳೆಯ ರೀತಿಯಿಂದ ಆಡಳಿತ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾರೆ. ಅವರು ಅಧಿಕಾರಿಗಳನ್ನಾಗಿ ಕಲ್ಲಪ್ಪನಿಗೆ ಇಟ್ಕೋತಾರೋ, ಮಲ್ಲಪ್ಪನಿಗೆ ಇಟ್ಕೋತಾರೋ, ಅಥವಾ ಬೇರೆ ಯಾರಿಗೋ ಇಟ್ಕೋತಾರೋ, ಇಬ್ರಾಹಿಮ್ಗೆ ಇಟ್ಕೋತಾರೋ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಬಗ್ಗೆ ನಾವು ಸಾರ್ವಜನಿಕವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸರ್ಕಾರ ಯಾವ ರೀತಿ ನಡೆಸಬೇಕು, ಅವ್ರು ಯಾರಿಗೆ ಬೇಕಾದರೂ ಸಸ್ಪೆಂಡ್ ಮಾಡ್ಕೋಬೋದು, ಯಾರಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು, ಯಾರು ಬೇಕಾದವ್ರಿಗೆ ಪ್ರಮೋಷನ್ ಕೊಟ್ಕೋಬೋದು, ಯಾರು ಬೇಕಾದವ್ರಿಗೆ ಪೋಸ್ಟಿಂಗ್ ಮಾಡ್ಕೋಬೋದು. ಅದು ಸರ್ಕಾರದ ಪ್ರೋರೋಗೇಟಿವ್, ಅದರಲ್ಲಿ ನಾವು ಕೈ ಹಾಕೋದು ತಪ್ಪಾಗುತ್ತೆ. ಬಟ್ ಒಂದು ಈ ಮಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದರೆ, ಅದು ಇಷ್ಟು ದಿವಸದೊಳಗೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನೋಡಿದರೆ, ಮತ್ತು ಕೆಲವೊಂದು ಪ್ರಕರಣಗಳ ತನಿಖೆಯಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದನ್ನು ನೋಡಿದರೆ, ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಇಂಡಿವಿಜುವಲ್ ಅಧಿಕಾರಿಗಳು ಲೆಕ್ಕಕ್ಕೆ ಬರೋದಿಲ್ಲ. ಜನಕ್ಕೆ, ರಾಜ್ಯಕ್ಕೆ ಉತ್ತರ ಕೊಡಬೇಕಾದವರು ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರ ಮಂಗಳೂರಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಇಷ್ಟು ದಿವಸಗಳವರೆಗೆ ಹದಗೆಡಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಜವಾಬ್ದಾರಿ. ಅದಕ್ಕೆ ಅವ್ರ ಜವಾಬ್ದಾರಿ ಹೊರಬೇಕಾಗುತ್ತೆ. ಇನ್ನು ಎರಡನೇ ವಿಷಯ ನನ್ನ ಗಮನಕ್ಕೆ ಭಾಳ ದಿನಗಳ ಹಿಂದೆ ಬಂದಿರತಕ್ಕಂಥದ್ದು ಏನಂದರೆ, ಒಬ್ಬರು ಮಂತ್ರಿಗಳು ಒಬ್ಬ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗೋ ಕಮಿಷನರ್ಗೋ ಇಂಥವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದು. ಇದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಮಗ್ಗಲದಲ್ಲಿ ನಮ್ಮದೇ ಒಂದು ರಾಜ್ಯ ಇದೆ. ಅಲ್ಲಿ ಯಾರಾದರೂ ಒಬ್ಬರು ಮಿನಿಸ್ಟ್ರು DIGಗೋ SP ಗೋ ಕಮಿಷನರ್ಗೆ ಮಾತಾಡಿದರೆ 3 ದಿವಸದಲ್ಲಿ ಅವರು ಕ್ಯಾಬಿನೆಟಿಂದ ಡ್ರಾಪ್ ಆಗ್ತಾರೆ. ಅವರು SP ರಿಪೋರ್ಟ್ ಕಳಿಸ್ಬೇಕಾಗಿಲ್ಲ, DIGನೂ ರಿಪೋರ್ಟ್ ಕೊಡಬೇಕಾಗಿಲ್ಲ, ಕಮಿಷನರ್ ರಿಪೋರ್ಟ್ ಕೊಡಬೇಕಾಗಿಲ್ಲ. ಸ್ಟೇಟ್ ಇಂಟೆಲಿಜೆನ್ಸಿಂದ ರಿಪೋರ್ಟ್ ಹೋಯಿತು ಅಂದರೆ ಅವರು ಡ್ರಾಪ್ ಆಗಿಬಿಡ್ತಾರೆ. ಮತ್ತು ಎರಡನೇದಾಗಿ ಯಾವ ಕಾರಣಕ್ಕೂ ಸಹಿತ ಯಾವುದೇ ಒಬ್ಬ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಅಧಿಕಾರ ಕಾನೂನಿನಲ್ಲಿಯೂ ಇಲ್ಲ, ಈಗ ಮಹಾರಾಷ್ಟ್ರದಲ್ಲಿಯೂ ಇಲ್ಲ, ತಮಿಳುನಾಡಿನಲ್ಲಿಯೂ ಇಲ್ಲ, ಆಂಧ್ರದಲ್ಲಿಯೂ ಇಲ್ಲ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ, ಭಾಳ ದಿನಗಳಿಂದ ಈ ರಾಜ್ಯದಲ್ಲಿ ಆಡಳಿತ ಶಿಥಿಲಾಗಿದೆ. ಇದು ಒಂದು ರಾಜ್ಯ ಅಂತ ಹೆಸರಿನಲ್ಲಿ ಮಾತ್ರ ಇದೆ. ಇದು 224 ರಾಜ್ಯಗಳ ಒಕ್ಕೂಟ. ಈ ಮಾರ್ಕೆಟಿಂಗ್ ಫೆಡರೇಷನ್ ಹೆಂಗಿದೆಯೋ ಹಂಗೊಂದು ಫೆಡರೇಷನ್ ಆಗಿದೆ. 224 ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬ ತಹಸೀಲ್ದಾರೇ ಚೀಫ್ ಸೆಕ್ರೆಟರಿ, ಇನ್ಸ್ಪೆಕ್ಟ್ರೇ DGP. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ಬಂದಿದೆ. ಈಗ ಇನ್ನೊಂದು ಏನಿದೆ ಅಂದರೆ, ಸರ್ಕಾರದವರು ಕಾನೂನು ಮತ್ತು ಸುವ್ಯವಸ್ಥೆ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ, ನಮ್ಮ ರಾಜ್ಯದಲ್ಲಿ ತಲತಲಾಂತರದಿಂದ ಶತಮಾನಗಳಿಂದ ಕೋಮು ಸಾಮರಸ್ಯ ಅಂತಕ್ಕಂಥದ್ದಿದೆ. ಈ ವಿಷಯದಲ್ಲಿ ಸರ್ಕಾರ ಆಗಲಿ ಯಾರೇ ಉಳಿದ ರಾಜಕೀಯ ಪಕ್ಷಗಳಾಗಲಿ ರಾಜಕೀಯ ಮಾಡೋದರಿಂದ ಅದು ಹದಗೆಡ್ತದೆ ಹೊರತು ಬೇರೆ ಇದು ಮಾಡೋಕ್ಕಾಗಲ್ಲ. ಈಗೇನಾಗಿದೆ ನಮ್ಮ ರಾಜ್ಯದಲ್ಲಿ ಅಂದರೆ, ಪೊಲೀಸರ ಜಂಗಾಬಲ ಹುಡುಗಿ ಹೋಗಿಬಿಟ್ಟಿದೆ. ಯಾಕೆ? ಸಬ್ ಇನ್ಸ್ಪೆಕ್ಟರ್ ದೃಷ್ಟಿಯಿಂದ DGPವರೆಗೆ ಯಾರಿಗೂ ಅವ್ರು ಕೆಲಸ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ. ಯಾಕೆ ಈ ತರ ಪರಿಸ್ಥಿತಿ? ಯಾಕೆ ಅಂದ್ರೆ ಪ್ರತಿ ಹಂತದಲ್ಲಿಯೂ ಪ್ರತಿ ಇದರಲ್ಲಿಯೂ ಹಸ್ತಕ್ಷೇಪ ನಡೀತಾ ಇದೆ. ಯಾರಿಂದ ಅಂತ? ಯಾರಿಂದ ಅಂದ್ರೆ ಸರ್ಕಾರದ ಜವಾಬ್ದಾರಿ ಅದು. ಅಲ್ಲ, ಈಗ ಗೃಹ ಇಲಾಖೆಗೆ ಕೆಂಪಯ್ಯ ಅಂತ ಸಲಹೆಗಾರರಿದ್ದಾರೆ, ನೋಡಿ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ. ಅವರು ಕೆಂಪಯ್ಯನವ್ರಿಗೆ ಇಟ್ಕೋಬಹುದು ಅಥವಾ ಕರಿಯಪ್ಪನವ್ರಿಗೆ ಇಟ್ಕೋಬಹುದು, ಅದರ ಬಗ್ಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು, DGP ಅವರಿಗೆ ಕಾನೂನು ಪ್ರಕಾರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು, ಜಿಲ್ಲಾ SP ಗಳಿಗೆ ಸರಿಯಾದ ರೀತಿಯಿಂದ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಸರ್ಕಾರದ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಕ್ಕಂಥ ಅವಕಾಶ ಮತ್ತು ಅವ್ರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡದೇ ಇರೋದು ಸರ್ಕಾರದ ಜವಾಬ್ದಾರಿ. ಆ ವಿಷಯದಲ್ಲಿ ಸರ್ಕಾರ ಫೇಲ್ ಆಗಿದೆ. ಈಗ ಕೆಂಪಯ್ಯನವ್ರು ಇರ್ಬೋದು, ನಾಳೆ ಅವ್ರು ಹೋದ್ಮೇಲೆ ಕರಿಯಪ್ಪನವ್ರು ಬರ್ಬೋದು, ಅದರ ಬಗ್ಗೆ ನಮಗೇನೂ ಭಿನ್ನಾಭಿಪ್ರಾಯ ಇಲ್ಲ. ಅವರು ಯಾರು ಬೇಕೋ ಅವರನ್ನು ಅಡ್ವೈಸರ್ ಇಟ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಅವರಿಗೆ. ಜನ ಸಫರ್ ಆಗ್ತಾ ಇದಾರಲ್ಲ, ಸರ್ಕಾರ ಜನ ಅವರು ಅದಕ್ಕೆ ವ್ಯಕ್ತಿಗತವಾಗಿ ಯಾರ್ಯಾರನ್ನ ಇಟ್ಕೊಂಡು ಈಗ ಜನ ಸಫರ್ ಆಗ್ತಾ ಇದಾರಲ್ಲ. ಅಧಿಕಾರಿಗಳನ್ನ ಅವ್ರು ಕೇಳಬಾರ್ದು. ಅವರು ಕೇಳಬೇಕಾದದ್ದು ತಾವು ಓಟ್ ಹಾಕಿ ಯಾರನ್ನ ಕಳಿಸಿ ಯಾರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಯಾರನ್ನ ಗೃಹ ಮಂತ್ರಿ ಮಾಡಿದ್ದಾರೆ, ಅವ್ರ ಕಾಲರ್ ಹಿಡಿದು ಅವ್ರು ಕೇಳಬೇಕು.
ದೇ ಆರ್ ಆನ್ಸರೇಬಲ್. ಪಾಪ ಆಫೀಸರ್ಗಳಿಗೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ, ಅವರು ಪ್ರತಿಯೊಂದನ್ನು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ನಾವು ಆಫೀಸರ್ಗಳ ಮೇಲೆ ಅಪಾದನೆ ಮಾಡಿ ಏನು ಪ್ರಯೋಜನ ಇದೆ? ಸರ್ಕಾರ ಅವ್ರು ಯಾರನ್ನಾದರೂ ಇಟ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಲಿ, ನಮ್ಮ ರಾಜ್ಯಕ್ಕೆ ಸ್ವಚ್ಛ ಆಡಳಿತ ಕೊಡಲಿ, ನಮ್ಮ ರಾಜ್ಯವನ್ನು ಅವ್ಯವಹಾರ ಮುಕ್ತ ಮಾಡಲಿ, ನಮ್ಮ ರಾಜ್ಯವನ್ನ ಅಕ್ರಮದಿಂದ ಮುಕ್ತ ಮಾಡಲಿ. ಜೊತೆಗೆ ಇಷ್ಟನ್ನೇ ನಾವು ಬಯಸೋದು. ಜೊತೆಗೆ ಈಗ ಶಂಕರ್ ಬಿದ್ರವ್ರೆ, ತಾವು ಸಹ ಲಾಸ್ಟ್ ಗವರ್ಮೆಂಟ್ ನಲ್ಲಿ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿ ತಾವು ಸಹ ಕೆಲಸ ಮಾಡಿದಿರಿ. ಈಗ ಗುಪ್ತಚರ ಇಲಾಖೆದ ಒಂದು ಮೇಜರ್ ರೋಲ್ ಇರೋದಿಲ್ವಾ? ನಾ ಹೇಳಿದ್ನಲ್ಲ, ಗುಪ್ತಚರ ಇಲಾಖೆ ಫೇಲ್ ಆದರೂ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಹೊರತು ಗುಪ್ತಚರ ಇಲಾಖೆ ನಾವು ಅವಶ್ಯಕತೆ ಇಲ್ಲ. ಗುಪ್ತಚರ ಇಲಾಖೆ ಪ್ರಭಾರದಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಕೇಳಲ್ಲ. ಅವರೆಲ್ಲ ಪ್ಯಾರಿಸ್ ಅಲ್ಲಿ ಇದ್ರಂತೆ, ಇಲ್ಲೆಲ್ಲ ಒತ್ತಿ ಉರಿತಾ ಇದ್ದಾಗ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಅವ್ರು ಎಲ್ಲಿ ಪ್ಯಾರಿಸ್ ಅಲ್ಲಿ ಅಲ್ರಿ, ಅವ್ರು ನ್ಯೂಯಾರ್ಕ್ ಅಲ್ಲಿ ಇರ್ಲಿ, ನಮಗೇನ್ ಮಾಡ್ಬೇಕಾಗಿದೆ? ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದಾರೋ ಜನರಿಂದ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ. ನಾವು ಆಫೀಸರ್ಗಳಿಗೆ ಯಾಕೆ ನೀವು ಹೆಸರು ತಗೋತೀರಾ? ಆಫೀಸರ್ಗಳಿಗೆ ಸರ್ಕಾರಕ್ಕೆ ಫುಲ್ ಪವರ್ ಇದೆ, ಪ್ರಿರೋಗೇಟಿವ್ ಇದೆ. ಯಾವ ಆಫೀಸರ್ನ ಎಲ್ಲಿ ಬೇಕಲ್ಲಿ ಉಪಯೋಗ ಮಾಡ್ಕೋಬೋದು, ಯಾವ ರೀತಿ ಬೇಕಾದರೂ ವರ್ಗಾವಣೆ ಮಾಡ್ಕೋಬೋದು, ಅವ್ರು ಏನಾದರೂ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಜನಕ್ಕೆ ಬೇಕಾಗಿರೋದು ಒಳ್ಳೆಯ ಆಡಳಿತ, ಅಕ್ರಮ ರಹಿತ ಆಡಳಿತ, ಅವ್ಯವಹಾರ ರಹಿತ ಆಡಳಿತ. ಅದನ್ನು ನೀವು ಕೊಟ್ಟರೆ ಸಾಕು. ಸೊ ಸರ್ಕಾರ ಫೇಲ್ ಆಗಿದೆ ಅಂತ ನಿಮ್ಮ ಪ್ರಕಾರ? ಸರ್ಕಾರ ಪೂರ್ತಿ ಕುಸಿದು ಬಿದ್ದು ಬಿಟ್ಟಿದೆ. ಅದ್ರಾಗ ನೀವು ಹೇಳೋ ಅವಶ್ಯಕತೆ ಇದೆ. ಸರ್ಕಾರ ಫೇಲ್ಯೂರ್ ಅಂತ ನೀವು ಹೇಗೆ ಹೇಳೋದು? ಈಗ ಸರ್ಕಾರ ನೋಡಿ, ಸರ್ಕಾರ ಫೇಲ್ಯೂರ್ ಅಂತ ಹೇಳಲಿಕ್ಕೆ ಸರ್ಕಾರ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ನೋಡು ನಾನು ಕಾನ್ಸ್ಟಿಟ್ಯೂಷನ್ ನೀವು ಆಫೀಸರ್ಸ್ ಗುಂಡು ಹಾಕಿ ನಾವ್ಯಾರು ಮಾಡುತ್ತೀರಿ? ನಿಮ್ಮ ಆಫೀಸರ್ ಅವರು ಅದೇ ಪ್ರಕಾರ ನಾನು ಈಗ ರಾಜ್ಯದ ಜನತೆ ಹಿಡಿಬೇಕಾದದ್ದು ಜವಾಬ್ದಾರಿ ಸರ್ಕಾರವನ್ನು, ಗೃಹ ಇಲಾಖೆ ಪ್ರಭಾವದಲ್ಲಿರ್ತಕ್ಕಂಥ ಮಂತ್ರಿಗಳನ್ನು. ಅದನ್ನು ಬಿಟ್ಕೊಟ್ಟು ನೀವು ಕಲ್ಲಪ್ಪ, ಮಲ್ಲಪ್ಪ, ಇಬ್ರಾಹಿಮು, ಜಲಜಾಕ್ಷಿ, ನಳಿನಾಕ್ಷಿ, ವನಜಾಕ್ಷಿ ಅಂತ ನೀವು ಆಫೀಸರ್ಗಳ ಹೆಸರು ತೊಗೊಂಡು ಏನೂ ಪ್ರಯೋಜನ ಇಲ್ಲ. ಆಫೀಸರ್ಗಳು ದೇ ಆರ್ ಆನ್ಸರೇಬಲ್ ಓನ್ಲಿ ಟು ದ ಗೌರ್ಮೆಂಟ್. ಗೌರ್ಮೆಂಟ್ ಶುಡ್ ನೋ ಯಾವ ಆಫೀಸರ್ಗೆ ಎಲ್ಲಿ ಇಡಬೇಕು, ಯಾವ ಕಾಲದಲ್ಲಿ ಇಡಬೇಕು, ಅದನ್ನು ಮಾಡಲಿ. ಬಟ್ ಒಂದೇನೆಂದರೆ, ಇವತ್ತು ಜಾತಿ ಮತ್ತು ಹಣ ಆಧಾರಿತ ವರ್ಗಾವಣೆಗಳಾಗ್ಬಿಟ್ಟಿದ್ದಾವೆ ಮತ್ತು ವೈಯಕ್ತಿಕ ಲೈಕು ಡಿಸ್ಲೈಕ್ಗಳ ಮೇಲೆ ವರ್ಗಾವಣೆ ಮಾಡಿದ್ದಾರೆ. ನಾ ಹೇಳಿದ್ದಲ್ಲ, ಸರ್ಕಾರ ಈ ರೀತಿ ಇದಕ್ಕೆ ಅವಕಾಶ ಕೊಟ್ಟಿದೆ. ಸರ್ಕಾರ ಜವಾಬ್ದಾರಿ ಹೊರತು ಇದಕ್ಕೆ ಬೇರೆಯವ್ರು ಯಾರು ಜವಾಬ್ದಾರಿ ಅಲ್ಲ. ನೋಡ್ರಿ ಸಲಹೆ 100 ಕೊಡ್ತಾರೆ, ಸಹಿ ನಾನು ಮಾಡಿದ ಮೇಲೆ ನನ್ನ ಜವಾಬ್ದಾರಿ. ಸಲಹೆ ಬೇಕಾದವ್ರು ಬೇಕಾದ್ ಕೊಡ್ತಾರೆ, ನೀವು ಬೇಕಾದ ಸಲಹೆ ಕೊಡ್ತೀರಿ ಟಿವಿಯಲ್ಲಿ, ಅದನ್ನೆಲ್ಲ ತಗೊಂಡು ಆಡಳಿತ ನಡೆಸೋಕ್ಕಾಗತ್ತಾ? ನಾನೊಮ್ಮೆ ಸಹಿ ಮಾಡಿದ ಮೇಲೆ ಒಂದು ಡಿಸಿಷನ್ ಮೇಲೆ ಅದು ಸರ್ಕಾರದ ಡಿಸಿಷನ್ನು, ಅದಕ್ಕೆ ಸರ್ಕಾರ ಉತ್ತರಿಸಬೇಕೇ ಹೊರತು ಸಲಹೆ ಕೊಟ್ಟಂಥ ಆಫೀಸರ್ ಅಲ್ಲ. ನೀವು ಬೇರೆ ಯಾರ್ದು ಅಡ್ವೈಸ್ ಕೇಳಿ. ಯಾವ್ಯಾವುದೋ ಕಾಲಕ್ಕೆ, ಹಿಂದಕ್ಕೆ ಮೊಘಲರ ಕಾಲಕ್ಕೆ, ರಂಗೀಲಾ ಬಾದ್ಶಾ ಕಾಲಕ್ಕೆ, ಮೊಹಮ್ಮದ್ ಶಾ ಕಾಲಕ್ಕೆ ಬೇರೆ ಒಬ್ಬಕ್ಕೆ ಯಾರೋ ಕುಮಾರ್ ಬಂತ ಯಾರೋ ಒಬ್ಬಕ್ಕೆ ಹೆಣ್ಮಗಳು ಇದನ್ನು ಕೊಡ್ತಿದ್ಲು. ಜಹಾಂಗೀರ್ ಕಾಲಕ್ಕೆ ನೂರ್ ಜಹಾನ್ ಅಡ್ವೈಸ್ ಕೊಡ್ತಿದ್ಲು. ಬಟ್ ಜವಾಬ್ದಾರಿ ಜಹಾಂಗೀರಿಂದ ಬರ್ತದೆ, ಜವಾಬ್ದಾರಿ ಮೊಹಮ್ಮದ್ ಶಾ ಅಂತ ಬರ್ತದೆ. ಈಗೂ ನೀವು ಯಾರು ಬೇಕಾದವ್ರ ಕಡೆ ಅಡ್ವೈಸ್ ತೊಗೊಳ್ಳಿ, ಯಾರು ಬೇಡ್ತಾರೆ? ನಮಗೆ ಒಳ್ಳೆ ಆಡಳಿತ ಕೊಡಿ. ಅದು ಒಳ್ಳೆ ಆಡಳಿತ ಕೊಡೋದ್ರಲ್ಲಿ ವಿಫಲರಾದ್ರೆ ನೀವು ಜವಾಬ್ದಾರಿ ಹೊರಗೆ. ನಾವು ಅಷ್ಟೇ ಕೇಳ್ತಕ್ಕಂಥದ್ದು ಏನಂದರೆ, ಕರ್ನಾಟಕದ 6 ಕೋಟಿ ಜನ ನಿರೀಕ್ಷೆ ಮಾಡೋದು ಏನು? ಒಳ್ಳೆ ಆಡಳಿತ ಕೊಡಿ, ಅಕ್ರಮ ರಹಿತ ಆಡಳಿತ ಕೊಡಿ, ಅವ್ಯವಹಾರ ರಹಿತ ಆಡಳಿತ ಕೊಡಿ, ದಕ್ಷ ಆಡಳಿತ ಕೊಡಿ, ಜನಪರವಾದಂಥ ಆಡಳಿತ ಕೊಡಿ ಅಂತ. ಅದರಲ್ಲಿ ಅವರು ಫೇಲ್ ಆದರೆ ಫೇಲು. ಅದಕ್ಕೆ ಅವರು ಜನ ಅದಕ್ಕೆ ಉತ್ತರ ಕೊಡಬೇಕು. ಎಸ್ ಶಂಕರ್ ಬಿದ್ದು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಈಗ ಕೊನೆಯದಾಗಿ ಸುನಿಲ್ ಕುಮಾರ್ ಅವರೇ ಏನು ಹೇಳ್ತೀರಿ ಅಂತ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ? ಅಲ್ಲ, ಕಳೆದ 4 ವರ್ಷದಿಂದ ಈ ರೀತಿಯಾದಂಥ 10 ಘಟನೆಗಳು, ಅದು ಬೀದರ್ನಿಂದ ಹಿಡಿದು ಚಾಮರಾಜನಗರದ ತನಕ ಬೇರೆ ಬೇರೆ ಘಟನೆಗಳು, ಅದು ರೈತ ಚಳುವಳಿಯಿಂದ ಹಿಡಿದು ಮೊನ್ನೆ ನಡೆದಂಥ ಪೊಲೀಸ್ ಇಲಾಖೆಯ ಒಳಗೆ ನಡೆದಂಥ ಗಲಾಟೆಗಳ ತನಕ ಇಡೀ ಸರ್ಕಾರವನ್ನು ನಡೆಸೋದ್ರಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಗೃಹ ಇಲಾಖೆನಿರ್ಬೋದು, ಬೇರೆ ಬೇರೆ ಎಲ್ಲ ಇಲಾಖೆಗಳನ್ನು ವಿಫಲರಾಗಿದ್ದಾರೆ. ಇವರಿಗೆ ರಾಜ್ಯದ ಆಡಳಿತ ಚೆನ್ನಾಗಿರ್ಬೇಕಿನ್ನಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಬಳಗ ಆಯಕಟ್ಟಿನ ಜಾಗದಲ್ಲಿರಬೇಕು, ಅವರು ಮೋಜಿ ಮಸ್ತಿ ಮಾಡ್ಕೊಂಡು ತಿರುಗಬೇಕು ಅನ್ನುವಂಥ ಅಭಿಲಾಷೆ ಹೊಂದಿದರೆ ವಿನ ರಾಜ್ಯ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತೇಳಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗೆ ಅನ್ನಿಸ್ತಿಲ್ಲ. ಅದರ ಪರಿಣಾಮ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳನ್ನ ನಾಡಿನ ಜನರು ಎದುರಿಸ್ತಾ ಇದ್ದಾರೆ, ಜೈಲಿನೊಳಗೂ ಕೂಡ ಜನ ಎದುರಿಸ್ತಾ ಇದ್ದಾರೆ. ಜೊತೆಗೆ ಈ ಪ್ರಚೋದನಕಾರಿ ಭಾಷಣಗಳನ್ನ ಯಾವುದೇ ಮತೀಯ ಸಂಘಟನೆಗಳು ಮಾಡಿದ್ರು ಅದನ್ನು ನಿಯಂತ್ರಿಸಬೇಕು ಅಂತ ಒಂದು ವಾದ ಇದೆ. ಈ ವಾದಕ್ಕೆ ಏನು ಅಭಿಪ್ರಾಯ ತಮ್ಮದು ಅಂತ? ಅಲ್ಲ, ನೀವು ಪ್ರಚೋದನಾಕಾರಿ ಭಾಷಣ ಅನ್ನೋದ್ರ ಬಗ್ಗಿಂತ ಮುಂದುವರೆದು ನಾನು ಅವಾಗಲೇ ಹೇಳಕ್ ಹೊರಟಿದ್ದೆ, KFT ಮತ್ತು STPI ಸಂಘಟನೆ 3 ವರ್ಷದ ಕೆಳಗಡೆ
ಮಂಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಬೆಳಗಾಂನಲ್ಲಿ, ದಾವಣಗೆರೆನಲ್ಲಿ ದೊಡ್ಡ ಮೆರವಣಿಗೆಗಳನ್ನು ಮಾಡಿದ್ರು. ನಿಮಗೆ ನೆನಪಿರ್ಬೋದು. ಆ ಮೆರವಣಿಗೆನಲ್ಲಿ ಪಾಕಿಸ್ತಾನದ ಪರವಾದಂಥ ಘೋಷಣೆಗಳನ್ನು ಕೂಗಿದ್ರು. ಆ ರೀತಿ ಕೂಗದಂತ 100 ಜನರ ಮೇಲೆ ಕೇಸುಗಳನ್ನು ದಾಖಲು ಮಾಡಿದ್ರು. ಕೇಸ್ ದಾಖಲು ಮಾಡಿದಾಗ ನಾವು ಅಭಿನಂದನೆ ಸಲ್ಲಿಸಿದ್ವಿ, ಹೌದು ಈ ರೀತಿ ಕೇಸ್ ದಾಖಲು ಮಾಡಿದ್ ಸರಿ ಇದೆ ಅಂತ. 6 ತಿಂಗಳಲ್ಲಿ ಕ್ಯಾಬಿನೆಟ್ ತೆಗೆದುಕೊಂಡು ಬಂದು ಆ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ ಅಂತ ಆದ್ರೆ ಈ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ? ಅದ್ರ ಪರಿಣಾಮ ಇವತ್ತು SDPI ಮತ್ತು KFD ನವರು ಹೆಂಗ್ ಬೇಕಾದ್ರೆ ನಡೆಸ್ಕೋಬಹುದು ಅಂತ ಆಗಿದೆ. ಇನ್ಯಾವುದೋ ಘೋಷಣೆಗಳನ್ನು ಕೂಗಿದ್ರ ಬಗ್ಗೆ ನನ್ನ ತಕರಾರಿಲ್ಲ. ಪಾಕಿಸ್ತಾನ ಪರವಾಗಿ ಗೊತ್ತಿದ್ದ ಘೋಷಣೆ ಕೂಗದಂತ, ಮೆರವಣಿಗೆನಲ್ಲಿ ಘೋಷಣೆ ಕೂಗದಂತ ಕಾರ್ಯಕರ್ತರ ಮೊಕದ್ದಮೆಗಳನ್ನು ಈ ಸರ್ಕಾರ ವಾಪಸ್ ತೆಗೆದಾಗ ನಾನು ವಿಧಾನಸಭೆಯಲ್ಲಿ ವಿರೋಧ ಮಾಡಿದ್ದೆ. ಯಾವ ಕಾರಣಕ್ಕೂ ತೆಗಿಬಾರದು, ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಎನ್ನುವಂತ ಮಾತನ್ನ ಅವತ್ತು ನಾವು ಹೇಳಿದ್ವಿ. ಪೊಲೀಸ್ ಇಲಾಖೆ ನೋಟ್ ಕೊಟ್ಟಿದೆ ತೆಗೆಯೋದು ಒಳ್ಳೇದಲ್ಲ ಅಂತ. ಆದ್ರೆ ಕ್ಯಾಬಿನೆಟ್ ತೆಗೆದುಕೊಂಡು ಬಂದು 4 ಮೆರವಣಿಗೆಗಳಲ್ಲಿ, ಅದು ಶಿವಮೊಗ್ಗ ಇರ್ಬೋದು, ಮಂಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗಾಂ ಇರ್ಬೋದು, ಈ 4 ಮೆರವಣಿಗೆಗಳಲ್ಲಿ ಆದಂತ ಘೋಷಣೆಗಳಲ್ಲಿ ಕೂಗದಂತ ಕಾರ್ಯಕರ್ತರ ಕೇಸುಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ತು. ಅದ್ರ ಪರಿಣಾಮ ಇವತ್ತು ಈ ರೀತಿಯಾದಂತ ಪ್ರಚೋದನೆಗಳಾಗ್ಲಿಕ್ಕೆ ಕಾರಣ. ಅವ್ರಿಗೆ ಏನನ್ಸಿದೆ, ನಾವು ಏನ್ ಬೇಕಾದ್ರೂ ಮಾಡಬಹುದು, ಸರ್ಕಾರ ನಮ್ಮ ಪರವಾಗಿದೆ ಅಂತ ಅನ್ಸಿದೆ. ಅದ್ರ ಪರಿಣಾಮ ಇವತ್ತು ಇಡೀ ರಾಜ್ಯದಲ್ಲಿ ಗಲಾಟೆಗಳು ಪ್ರಾರಂಭ ಆಗಿದೆ. ಎಸ್ ಸುನಿಲ್ ಕುಮಾರ್ ಅವರು, ಹಾಗೆ ಶಂಕರ್ ಬಿದ್ದರೆ, ರಮೇಶ್ ಬಾಬು, ಐವನ್ ಡಿಸೋಜರ್ ಇಷ್ಟೊತ್ತಿ ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ಸೊ ಒಂದ್ ಕಡೆಯಲ್ಲಿ ದಕ್ಷಿಣ ಕನ್ನಡ ಹೊತ್ತುವರೆದ್ರೆ ಇನ್ನೊಂದು ಕಡೆಯಲ್ಲಿ ಜೈಲಿನಲ್ಲಿ ಸಹ ಗಲಾಟೆ ಆಯಿತು. ಸೊ ಒಂದ್ ಕಡೆಯಲ್ಲಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯ ಆಗ್ತಾ ಇದೆ ಅಂತ ಹೇಳುವಂಥ ಆರೋಪ ಒಂದ್ ಕಡೆ ಕೇಳಿ ಬಂದ್ರೆ, ಗೃಹ ಇಲಾಖೆಯು ಸಹ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಮಲಗಿಬಿಟ್ಟಿದೆ ಅಂತ ಹೇಳುವಂಥ ಆರೋಪ ಸಹ ಕೇಳಿ ಬರ್ತಿದೆ. ಜೊತೆಗೆ ಗೃಹ ಇಲಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಸಲಹೆಗಾರರು ಅಂದ್ರೆ ಕೆಂಪಯ್ಯವರು ಸಹ ಎಲ್ಲೋ ಒಂದ್ ಕಡೆಯಲ್ಲಿ ಸರ್ಕಾರವನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಆರೋಪ ಸಹ ಇದರಲ್ಲಿ ಕೇಳಿ ಬಂದಿದೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಈ ರೀತಿಯ ಪರಿಸ್ಥಿತಿಗಳು, ಗೃಹ ಇಲಾಖೆಯ ಮೇಲೆ ಆರೋಪಗಳು ಕೇಳಿ ಬಂದಿದೆ ಅಂತ ಹೇಳುವಂಥದ್ದನ್ನ ಹೇಳಲಾಗ್ತಾ ಇದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.